ಇದೇ ಸ್ಪಾಟಲ್ಲಿ ವಿಡಿಯೋ ಕವರ್ ಮಾಡಿದ್ದೀವಿ. ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾ ಇದ್ದ, ಓವರ್ಟೇಕ್ ಮಾಡೋಕ್ಕೆ ಹೋಗಬಾರ್ದು, ಆಗಬಾರ್ದು, ಆ ಥರ ಫುಲ್ ಸ್ಲೋ ಡೌನ್ ಮಾಡೋದು, ಆ ಥರ ಮಾಡಿದ್ದ. ಸರಿ, ಇದೇ ಸ್ಪಾಟ್ ಇವತ್ತು ಕೂಡ ಇದೇ ಸ್ಪಾಟಲ್ಲಿ ಇಬ್ಬರು 2ನೇ ತಾರೀಕು ಇವತ್ತು ಒಳಗೆ ಇದೇ ಕೊಡಗಿಗಳ ಸ್ಪಾಟಲ್ಲಿ ಬ್ಲಾಕ್ ಮಾಡ್ಕೊಂಡಿದ್ದು ಫುಟ್ಪಾತ್. ಆ ಕಡೆ ಕೂಡ ಹೆರಿಟೇಜ್ JA ಯಾಕಂದರೆ ರೋಡ್ ಮಾತ್ರ ಬಿಡೋಕ್ಕಿಲ್ಲ. ಹೌದಿದೆ ವರ್ಲ್ಡ್ ಆಫ್ ಸಿಲ್ವರ್ ಅದು ಕೊಡಿ, ವರ್ಲ್ಡ್ ಆಫ್ ಸಿಲ್ವರ್ ಅದು ವರ್ಲ್ಡ್ ಆಫ್ ಸಿಲ್ವರ್, ಅದಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಕಬುದಾಳ ಕಂದ ಅವ್ರಿಗೆ ಹೋಗಿದ್ದು, ಕದನ ಬಾಲಾಜಿ ಜೊತೆ ಬೆಳಗ್ಗೆ ಮುಂದೆ ಬರ್ತಿರೋದು ಇವನ್ ಬಾಲಾಜಿ ಕೃಷ್ಣ, ಬಾಲಾಜಿ ಬೆಟ್ಟದ ಕೃಷ್ಣ ಪಂಚ್. ದುಡ್ಡು ಜೋಬಿಟ್ಟು ನೋಡ್ಕೊಳ್ತಾ ಇರೋದು, ದುಡ್ಡಿಗೋಸ್ಕರ. ಟೀ ಕಡಿಯೋಕ್ಕೂ ದುಡ್ಡಿಲ್ವಲ್ಲ, ಅದಕ್ಕೆ ಇಲ್ಲಿ ಹೋಟ್ಲಿದೆ, ಅದಕ್ಕೋಸ್ಕರ ದುಡ್ಡು ಬಿಟ್ಟು ನೋಡ್ಕೊಳ್ತಾ ಇರೋದು ಬೋಳಿ ಮಗ. ಅವನು ಕ್ಯಾಂಡಿಡೇಟ್ ಜೊತೆಯಲ್ಲಿ ಬರ್ತಾನೆ ರಿವರ್ಸ್. ಆ್ಯಕ್ಚುಲಿ ಆಟೋ ಒಂದು ಫುಲ್ ಸ್ಪೀಡಲ್ಲಿ ಹೋಯ್ತು, ಅಲ್ಲಿ ಕವರ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಕ್ಚುಲಿ ಮಾಡಿಟ್ಟಿದ್ದು ಏನಾದರೂ ಆಗಲಿ. ಚಿನ್ನಿರವಿ ಕಾಣಿಸ್ಕೊಡ ರೋಡಲ್ಲಿ ಇದು ಸ್ಪೀಡಲ್ಲಿ ಆಯಿತು. JP 1402 ರಾಂಗ್ ವೇ ಹೋಗಿದ್ದೆ ಆ್ಯಕ್ಚುಲಿ. ಅವನು ಸಮಥಿಂಗ್ ಏನೋ ಇದೆ ಅಲ್ಲಿ. ಎಲ್ಲ ವೆಹಿಕಲ್ಗಳು ಸ್ಪೀಡಾಗಿ ಬರ್ತಾ ಇದ್ದಾವೆ. ನೋಡೋದ ಇದು ಶ್ರುತಾ ಬಳ್ಳಾಳ್ ರೀತಿ ಇರೋ ಒಬ್ಬಳು ಹೆಂಗಸು ಕಾಣಿಸ್ಕೊಂಡು ಅಲ್ಲಿ ಇದರಲ್ಲಿ ದೇವಸ್ಥಾನದ ಒಳಗಡೆ ದೇವ್ರಿಗೆ ಪೂಜೆ ಮಾಡೋಕ್ಕೆ ಬಂದಿಲ್ಲ ಅವಳು. ಶಿವಲಿಂಗಕ್ಕೆ ಲಕ್ಷ್ಮೀ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದಿದ್ದು. ಅಲ್ಲಿ ಶಿವಲಿಂಗ ಯಾವಾಗಲೂ ಪಾರ್ಕ್ ಒಳಗಡೆ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಯಾವಾಗಲೂ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ತಾ ಇರ್ತಾರೆ ಅಂತ ಎಷ್ಟೋ ವೀಡಿಯೋಸ್ ಕವರ್ ಮಾಡಿದ್ದೀನ. ಅಲ್ಲಿ ಲಕ್ಷ್ಮೀ ದೇವ್ರ ವಿಗ್ರಹ ಕೂಡ ಇದೆ. ಸೊ 2ನೇ ತಾರೀಕು ಲಕ್ಷ್ಮಮ್ಮ ಅವರ ಹುಟ್ಟಿದ್ದು ಫೆಬ್ರವರಿಯಲ್ಲಿ. ಸೊ ನಂಬರ್ 2 ಬಿಷಪ್ ಪೊಸಿಷನ್ ಅವ್ರು ಕ್ಲೈಮ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಶ್ರುತಾ ಬಳ್ಳಾಳ್ ರೀತಿ ಇರೋ ಒಬ್ಬಳು ವ್ಯಕ್ತಿ ಬಂದು ಅಲ್ಲಿ ಪೂಜೆ ಮಾಡ್ತಾಯಿದ್ದು. ಜೊತೆಗೆ ಇಲ್ಲಿ ಅರಸ್ ರೋಡಲ್ಲಿ ಚಿನ್ನಿರವಿ ಕಾಣಿಸ್ಕೊಂಡು ಅಂತ ಇರೋದಲ್ಲ, ಆ ಸ್ಪಾಟಲ್ಲಿ ಶ್ರುತಾ ಬಳ್ಳಾಳ್ ಮಗಳಿದ್ದಾಳಲ್ಲ, ಅದು ನೋಡೋಕ್ಕೆ ಸ್ವಲ್ಪ ಆ ಥರ ಇರೋಳು ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ಲು. ಯಾವುದೇ ಬರಡಿ ಅವಳು ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ಲು. ಶ್ರುತಾ ಬಳ್ಳಾಳ್ ಮಗಳ ಥರ ಇರೋಳು. ಸೊ ಲಕ್ಷ್ಮಬ್ಬನ ಮುಂದೆ ಇಟ್ಕೊಂಡು ನಾವು ಬಿಸ್ನೆಸ್ ತೊಗೊಳ್ತೀವಿ ಅನ್ನೋ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇದ್ದಿದ್ದು. ಅದಕ್ಕೆ ಸಪೋರ್ಟಿವ್ ಚಿನ್ನಿರವಿ ನೀವು ಕೂತ್ಕೊಂಡು ತೋರಿಸ್ತಾ ಇದ್ದಿದ್ದು. ಇರಲಿ, ಲೇಟ್ ಆಗಿ ಬೆಳ್ಕೊಂಡಿರೋದು, ಕಾಲು ಹಿಡ್ಕೊಂಡು ಹೋಗ್ತಾ ಇರೋದಿಲ್ಲ. JA ಗಾಡಿ ಇನ್ನೊಂದು ಸೀರೀಸ್ JA ಸೀರೀಸ್ ಗಾಡಿಗಳಿಗೆ ಆಲ್ರೆಡಿ ಸಿಕ್ಕಾಬಿಟ್ಟೆ ನೋಡಿದೆ ರೋಡಲ್ಲಿ. HF 7436 ಅರ್ಧವಾದ ಊಟ ಸಿಗ್ಬೋದು ಅಂದ್ಕೊಳ್ತೀನಿ.
ಅರ್ಧ ಇದೆಯಾ ಅಂತ ಬ್ಲಾಕ್ ಮಾಡ್ಕೊಂಡು ಕ್ಲೀನಾಗಿ ಗೊತ್ತಾಗುತ್ತಲ್ಲ. ರೆಡಿ ಮಾಡಿಸ್ಬಿಡಿ ಕಸ. ಧೂಳು ಕೆಳಗೆ ಹಾಕಿದ್ದು ಮತ್ತು ಅದು ರೋಡ್ ಬ್ಲಾಕ್ ಮಾಡ್ಕೊಂಡಿದ್ದು ಕ್ಲೀನಾಗಿ ಗೊತ್ತಾಗುತ್ತೆ. ಇದು ಅಷ್ಟೇ ಉದ್ದಕ್ಕೂ ಹಾಗೆ ಫುಲ್ ರೋಡ್ ಬ್ಲಾಕ್ ಮಾಡ್ತಿರ್ತಾರೆ. ಇದು ಕ್ಲೀನಾಗಿ ಗೊತ್ತಾಗುತ್ತೆ. ಶೋಲ್ಡರ್ ತೋರಿಸ್ಕೊಂಡು ಬಂದಿದ್ದೆ. ಅದಕ್ಕಾದರೆ ಸುತ್ತಬಳ್ಳಾರಿ ಪ್ಲಸ್ ಶೋಲ್ಡರ್ ಎಸ್ ಎಚ್ ಇಲ್ಲೇ ಬರ್ತದೆ. ಅದಕ್ಕೋಸ್ಕರ ನಾವು ಬೇಕಾಗುತ್ತೆ. ರಾಜಶೇಖರದ ಬಾಲಗೋಜಿ ಶ್ರೀರಾಮ ಮೆಡಿಕಲ್ ಸ್ಟೋರ್ ಇದೆಯಲ್ಲ, ಶ್ರೀರಾಮ ಎಂಟರ್ಪ್ರೈಸಸ್ಸು, ಹೌದಾ ಬಾಲಗೋಜಿ ಚಾಮುಂಡೇಶ್ವರಿ ಕೃಪೆ ಅಂತ ಆ ಕಡೆಗೆ ಹೋಗುವ ತೋರಿಸ್ತಾ ಇರೋದು 90 ಮಿಡ್ಲೆಟ್ ಆಲ್ ಮಾಡ್ಕೊಂಡ್ಬರ್ತಾ ಇರೋದು X7269 X7269 ಇರೋದು ಒಂದು ಗಾಡಿ ಹೆಡ್ಲೈಟ್ ಆಲ್ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಇದು ಹೆಡ್ಲೈಟ್ ಆಲ್ ಆಗಿದೆ, ಅದು ಹೆಡ್ಲೈಟ್ ಆಲ್ ಆಗಿದೆ, ಅಲ್ಲಿ ಒಂದು ಹೆಡ್ಲೈಟ್ ಆಲ್ ಆಗಿದೆ. ಹೆಡ್ಲೈಟೇ ಅದು ಹಿಂದ್ಗಡೆ ಲೈಟ್ ಉರಿತಾ ಇದೆಯಲ್ಲ, ಹೆಡ್ಲೈಟೇ ಅದು ಅಲ್ವೇ ಎಲ್ಲ. ಇದು ಕುಲದಳ ಕದ್ದ ಮತ್ತು ಅದು ಹೆಡ್ಲೈಟ್ ಆನ್ ಆಗಿರೋದು. ಅದು ಗೋಡೌನ್ ಫಾರ್ಮುಲಾ ತೋರಿಸ್ಕೊಂಡು ಹೋಗೋದು K1232 ಗೋಡೌನ್ ಫಾರ್ಮುಲಾ. ಇದು ಹೆಡ್ಲೈಟ್ ಅಲ್ಲಿ ಗಾಡಿ ಬರ್ತಾಯಿದೆ. ಹೆಡ್ಲೈಟ್ JC8534 KA03 ಇರಬೇಕು, 3 ಅಥವಾ 05 ಇರಬೇಕು ಅಂದ್ಕೊಳ್ತೀವಿ. ಸೋಳೆ ಮಗ ಸೈಡಲ್ಲಿ ಹೋಗ್ತಿದ್ದರು ನನ್ನ ಕಡೆಗೆ ಗಾಡಿ ತೊಗೊಬೋಗ್ತಾನೆ ಅವನು. 9 ಇಲಾಖೆ ಹಿಡಿದು TVS ಸ್ಟಾರ್ ಸಿಟಿ ಇರಬೇಕು ಗಾಡಿ. ಅದು ಹೆಡ್ಲೈಟ್ ಬೇರೆ ಆನ್ ಆಗಿತ್ತು. ಒಳ್ಳೆ 904977. ಆ್ಯಕ್ಚುಲಿ ಗಾಡಿ ಹೋಗ್ತಾ ಇದ್ದಲ್ಲ, ಅಶೋಕ್ ಅಂತ ಹಿಂದೆ ಬರೆದಿದ್ದ, ರಾಂಗ್ ಬೇನಲ್ಲಿ ಬಂದ, ಈ ಕಡೆಯಿಂದ ಬಂದು ಚಕ್ ಅಂತ ಈ ಸ್ಪಾಟಲ್ಲಿ ಆ ಕಡೆಗೆ ಹೋಗಿದ್ದು. ಪಕ್ಕದಲ್ಲಿ ಹೋದ, ಸಖತ್ ಪಕ್ಕದಲ್ಲಿ. ಹೆಡ್ಲೈಟ್ಗಳು ಅಂತೂ ಕಡಿಮೆ ಆಗಲೇ ಇಲ್ಲ. ಹೆಡ್ಲೈಟ್ಗಳು ಸಿಗಾಬಡೆ ಬರ್ತಾರೆ ಇದ್ದಾರೆ. ಹೆಡ್ಲೈಟ್ ಆಲ್ ಮಾಡ್ಕೊಂಡರು. ಇದೆಲ್ಲ ಬೇಕಂತ ಮಾಡೋದು ಬಟ್ಟೆ. ಸಿಗೋದಿಲ್ಲ ಅಂತ ರೋಡಲ್ಲಿ ಹಿಂಗೆ ಬಿಸಾಕಿದ್ರು ಅಂದರೆ ಬಿಸಾಕಿದ್ರು ಬೇರೆ ಯಾರಿಗಾದ್ರೂ ಆಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಹಾಕ್ತಿದ್ದಾರೆ ಅಂತ. ಫಾರ್ ಎಕ್ಸಾಂಪಲ್ ಅವರು ಬನ್ನುಗಳನ್ನು ಹಾಕ್ತಾಯಿದ್ದಾರೆ, ಬನ್ನು ಬ್ರೆಡ್ಡನ್ನು ಹಾಕ್ತಾಯಿದ್ದಾರೆ. ಸೊ ಅದಕ್ಕೆ ಬನ್ನು ಮತ್ತು ಬ್ರೆಡ್ ತಿನ್ನೋದಕ್ಕೆ ದುಡ್ಡು ಸಿಗೋದಿಲ್ಲ ಅಂತ ಅರ್ಥ. ಅಷ್ಟೇ ಸಿಂಪಲ್. ಈಗ ಆ ಹುಡುಗಿರು ಸೀತಾಬಳ್ಳಾರಿ ಮಗಳಷ್ಟು ವಯಸ್ಸಾಗಿರುವಂಥ ಹುಡುಗಿ ತುಂಬ ಹುಡುಗಿರು ಸಿಗ್ತಾ ಇದ್ದಾರೆ. ಎಲ್ಲಿಂದ ಅರಸ್ ರೋಡ್ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅಲ್ಲಿ ಫೋಟೋ ಶೂಟ್ ನಡೀತಾ ಇತ್ತು ಒಂದು. ಅಲ್ಲಿಂದ ಮುಂದಕ್ಕೆ ಆ ಥರ ಹುಡುಗಿರು ಸಿಕ್ಕಾಬಿಟ್ಟೆ ಜನ ಸಿಕ್ಕಿದ್ರು. ಹುಡುಗರ ಕನ್ನಡ ಬಾಲಗೋಚಿ ಇದು. ಅವ್ರು ಆ್ಯಕ್ಚುಲಿ ಕ್ಯೂ ನಿಂತ್ಕೋಬೇಕಾಗಿತ್ತು. ನಾನು ನಿಂತ್ಕೊಳ್ಳಿಲ್ಲ ಅಂತ ಅವಳು ನಿಂತ್ಕೊಳ್ಳಿಲ್ಲ. ಸಂತೃಪ್ತಿ ಊಟ ನೆನೆನೂ ತಿಂದಿದ್ದೆ, ಇವತ್ತು ಬಂದಿದ್ದೀನಿ. ಇವತ್ತು ಸಂತೃಪ್ತಿ ಊಟ ಮಾಡಲೇಬೇಕು. ಎದೆಯಲ್ಲಿ ಸರ್ಜರಿ ಊಟ ನಡೆದಿದೆ ಗ್ಯಾರಂಟಿ. ನಾನು ಬಂದಿಲ್ಲ ಅಷ್ಟೇ. ನಡೆಯುತ್ತೆ ನನಗೆ ಗೊತ್ತಿತ್ತು, ಆದರೂ ಬರಲಿಲ್ಲ. ಯಾಕೆಂದರೆ ಸಿಗಾಕ್ಸೋ ಸಾಧ್ಯತೆಗಳಿತ್ತು. ನೆನ್ನೆ ಇಂಡಿಯನ್ TV ಅವನು ನನಗೆ ಮುಖ ತೋರಿಸ್ತದೆ, ಅವನಿಗೆ ಸಮಾಧಾನ ಆಗೋಲ್ಲ. ಮುದುಕ ವಯಸ್ಸಾಗಿದೆಯಲ್ಲ ಅವನು. ಟೋಪಿ ಪ್ರೊಫೆಷನ್ ಮಾತ್ರ ಬಿಡಲ್ಲ. ಸೋಳೆ ಮಕ್ಕಳು ಸಾಮಾನು ತೋರಿಸ್ಕೊಳ್ತಾನೆ ಅವನ ಅಮ್ಮನ ಕಡೆ. ಕುಬುದಳ ಭಾಳ ಗೊತ್ತುಗಳಿವು. ಕುಬುದಳ ಕದ್ದ ಅವನು. ಇವಾಗ
ಟಿ ಶರ್ಟ್ ಹಾಕೊಂಡಿಲ್ಲ, ರಾಯಲ್ ಬ್ಲೂ ಅದು. ನೋ ಮನಿ ನೋ ಹನಿ ಅಂತ ಹಾಕೊಂಡಿರೋದು ಟಿ ಶರ್ಟ್ ಇದು. ನೋ ಮನಿ ನೋ ಹನಿ ಅಂತ ಹಾಕೊಂಡಿರೋದು. ಅಲ್ಲೇ ಒಬ್ಬಳು ಲೇಡೀಸ್ ನಿಂತಿದ್ದಾಳೆ, ಲೇಡೀಸ್ ವಯಸ್ಸಾಗಿರೋ ಅಮ್ಮ ನಿಂತಿದ್ದಾಳಲ್ಲ, ಅದು ಲಕ್ಷ್ಮಮ್ಮನ ಬಾಲಕೋಚಿ. ಯಾಕದು ಕತೆ ಹೊಡಿತಾ ಇರೋದು ಅಂದರೆ, ಈಗ ಆ್ಯಕ್ಚುಲಿ ಹೇಳಿದೆ ಅಲ್ಲಿ ಬರುವಾಗಲೂ ಆಲ್ರೆಡಿ ಶ್ರುತ ಬಳ್ಳಾಳ್ ಥರ ಇರೋ ಒಂದು ಹುಡುಗಿ ಕಾಣಿಸ್ಕೊಂಡು ಇದರಲ್ಲಿ ಅಂತ, ಅದರಲ್ಲಿ ಬೇಕಂತ ಮಾಡ್ತಿರೋದು ಬಂದ್ಬಿಟ್ಟು 1985 ನಾನು ಹುಟ್ಟಿದ ಡೇಟ್ ಆಫ್ ಬರ್ತು. ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಹತ್ರ ಬರ್ತಾರೆ ನೋಡ್ಕೊಳ್ಳಿ. ಸದ್ಯಕ್ಕೆ ಹೇಳ್ತಾ ಇರೋದೇನೆಂದರೆ, ಹುಡುಗಾಳಿ ಶ್ರುತ ಬಳ್ಳಾಳ್ ಥರ ಇರೋ ಹುಡುಗಿ ಒಬ್ಬಳು, ಹೆಂಗಸು ಒಬ್ಬಳು ಬೆಳಗ್ಗೆ ಎದ್ದು ದೇವಸ್ಥಾನದಲ್ಲಿ ಇದು ಮಾಡ್ತಾಯಿದ್ಲು, ಪೂಜೆ ಮಾಡ್ತಾಯಿದ್ದು ಅಂತ ಹೇಳಿದೆ. ಜೊತೆಗೆ ಇನ್ನೊಂದು ಅರಸ ರೋಡಲ್ಲಿ ಒಂದು ಶ್ರುತ ಬಳ್ಳಾಳ್ ಮಗಳೂರು ಇರೋಳು ಫೋಟೋ ಶೂಟ್ ಮಾಡ್ಕೊಬೇಕಾಯಿತು ಅಂತ ಹೇಳಿದೆ. ಈಗ ಅದು ಚಿಡಿಯಲ್ಲಿ ಹೇಳಿದಲ್ಲ ಅಲ್ಲಿದೆ. ಕಥೆ ಏನು ಅಂದರೆ, ನೋ ಮನಿ ನೋ ಹನಿ ಅಂದರೆ, ನೀನು ನನಗೆ ಅಲ್ಲಿ ಹಸ್ಬೆಂಡ್ಗಳ ಆಳುಗಳು ಕೊಟ್ಟಿಲ್ಲ ಅಂದರೆ, ನೋ ಹನಿ ಅಂದರೆ ಶಿಟ್ ಅಂದರೆ ಸೆಕ್ಸ್ ಮಾಡುವಾಗ ಬರುತ್ತಲ್ಲಪ್ಪ ಸ್ಪರ್ಮ, ಅದು ಆ್ಯಕ್ಚುಲಿ ನೋ ಹನಿ ಅಂದರೆ. ಆ್ಯಕ್ಚುಲಿ ಇದು ನೋ ಹನಿ ಅಂದರೆ ಬೇರೆ ಥರದ ಅರ್ಥೈಸಬಹುದು. ಆದರೆ ಇವರು ಶಿಟ್ ಅನ್ನೋ ಟೈಟಲ್ ಥೀಮ್ನ ಬಳಸ್ತಾ ಇದ್ದಾರೆ. ಶ್ರುತ ಬಳ್ಳಾಳ್ ಮತ್ತು ಶಶಿಧರ ದೀಕ್ಷಿತ್ ಶಿಟ್ ಅದನ್ನ ಬಳಸ್ತಾರೆ. ಆ್ಯಕ್ಚುಲಿ 2016 ನಾನು ಇದಕ್ಕೆ ಹಾಕಿದ್ರಲ್ಲ, VKR ಹಾಸ್ಪಿಟಲ್ ಹಾಕಿದ್ರಲ್ಲ, ಆವಾಗ ನನಗೆ ಸೆಕ್ಸ್ ಮಾಡೋ ಎಬಿಲಿಟಿನೇ ನಿಂತೋಗಿತ್ತು. ಸೊ ಅದೇ ಶಿಟ್ ಟೈಟಲ್ ಥೀಮ್ ಫಾರ್ಮಲ್ ಇಂಪ್ಲಿಮೆಂಟೇಷನ್ ಮಾಡ್ತಿರ್ತಾರೆ. ಸೊ ಅದೇ ಮಾಡೋದು. ಇಲ್ಲಿ ನ್ಯೂಯಾರ್ಕ್ ಟಿ ಶರ್ಟ್ ಬರ್ತದೆ, ಸ್ಕೈ ಬ್ಲೂ ಕಲರ್ ನ್ಯೂಯಾರ್ಕ್ ಟಿ ಶರ್ಟು, KA55N1101 ಆ್ಯಕ್ಚುಲಿ ಅದು. ಇದು ಇವ್ರಿಗೂ ಅನ್ವಯಿಸುತ್ತೆ, ಅವ್ರಿಗೆ ಕೇವಲ ಶ್ರುತಿ ಬಳ್ಳಾಳ್ಗಲ್ಲ, ಇವ್ರಿಗೂ ಅನ್ವಯಿಸುತ್ತೆ. ಬಿಕಾಸ್ ಇಲ್ಲಿ ಹೇಮಂತ್ ಅಂತ ಟೀಮ್ ಯೂನಿಟ್ ಲೀಡರ್ ಹೆಸರು ಹೇಮಂತ್ ಅಂತ. ಆ್ಯಕ್ಚುಲಿ ಅವನಿಗೆ ಈಗ ಆಲ್ರೆಡಿ ಹೇಳಿದ್ದೀನಿ, ಅದು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಯಾರೋ ಒಬ್ಬರು ಇವನ ಬಗ್ಗೆ ಮಾತಾಡಿದ್ರು. ಅವ್ರು ಹೇಳಿರೋ ಪ್ರಕಾರ ಇವನ ಹತ್ರ ಹೋಟ್ಲುಗಳು ಒಂದು 25 ಹೋಟ್ಲಿದೆ ಮೈಸೂರಲ್ಲಿ. 25 ಹೋಟ್ಲು, ಒಂದಲ್ಲ ಎರಡಲ್ಲ. ನನಗೆ ಗೊತ್ತಿರಪ್ಪ, ನನ್ನ ಎಸ್ಟಿಮೇಷನ್ ಪ್ರಕಾರ 25 ಹೋಟ್ಲು ಖಂಡಿತ ಇರಲ್ಲ, ಒಂದು 2-3 ಹೋಟ್ಲು ಮ್ಯಾಕ್ಸಿಮಮ್ ಇರ್ಬೋದು ಅಂದ್ಕೊಂಡಿದ್ದೀನಿ. 25 ಹೋಟ್ಲಿರೋನು ಖಂಡಿತ ಇವನು ಸ್ಕೂಟ್ರಲ್ಲಿ ಓಡಾಡೋಲ್ಲ, ಕಾರಲ್ಲೇ ಓಡಾಡೋದು. ಇವನು ಸ್ಕೂಟ್ರಲ್ಲಿ ಓಡಾಡ್ತಾನೆ. ನನಗೆ ಗೊತ್ತಿಲ್ಲ. ಜೊತೆಗೆ ಇವನು 25 ಹೋಟ್ಲು ನೋಡಿದ್ದೀನಿ ನಾನು ಅಲ್ಲಿ, ಹೇಮಂತ್ ಹೋಟ್ಲು ಇವ್ರು ಹೇಳ್ತಾರಲ್ಲ, ಆ ಹೋಟ್ಲು ನೋಡಿದ್ದೀನಿ. ಅಷ್ಟೊಂದೇನು ರಿಚ್ ಏನಿಲ್ಲ, ಬಿಲೋ ಆ್ಯಾವ್ರೇಜ್, ಆಲ್ಮೋಸ್ಟ್ ಆ್ಯಾವ್ರೇಜ್ ಅನ್ಕೋಬೋದಪ್ಪ ಹೋಟ್ಲು. ಅಷ್ಟೊಂದು ಆ್ಯಾವ್ರೇಜ್ ಆ ಹೋಟ್ಲು ನೋಡಿದ್ರೆ ಇವನು 25 ಹೋಟ್ಲು ಇಟ್ಟಿದ್ದಾರೆ ಅಂತ ಅನ್ಸಲ್ಲ. ಗೊತ್ತಿಲ್ಲ, ಅದೇ ಥರದ ಒಂದು 25 ಹೋಟ್ಲು ಇಟ್ಟಿರ್ಬೋದು, ಗೊತ್ತಿಲ್ಲ. ಎನ್ಕ್ವೈರಿ ಮಾಡೋದು ಗೊತ್ತಾಗುತ್ತೆ ಹೋಟೆಲ್ಲು. ನೋ ಮನಿ ನೋ ಹನಿ ಅಂದರೆ ಅದೇ. ಸೊ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ಸಪೋರ್ಟ್ ಮಾಡಲ್ಲ, ನಾವು ಕೊಡೋಲ್ಲ ಅಂತಾಗುತ್ತೆ. ಇದು 3 ಜನಕ್ಕೂ ಅನ್ವಯಿಸುತ್ತೆ. ಒಂದು ಇವರು ಸಂತೃಪ್ತಿ ತಂಡಕ್ಕೂ ಅನ್ವಯಿಸುತ್ತೆ. ಸೊ ನೀವು ನನಗೆ ಸಪೋರ್ಟ್ ಮಾಡಿದರೆ ನಾವು ಊಟ ಕೊಡೋಲ್ಲ ಅಂತ ಅನ್ವಯಿಸುತ್ತೆ. ಇನ್ನೊಂದು ಶ್ರುತ ಬಳ್ಳಾಳ್ ತೋರಿಸಿದ್ರು. ಸೊ ಅದು ಅಷ್ಟೇ, ಅದೇ ಫಿಸಿಕಲ್ ರಿಲೇಷನ್ಶಿಪ್ಗೆ ರಿಲೇಟೆಡ್. ಅಂದರೆ CB ಚಾಮುಂಡೇಶ್ವರಿ, ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದೆ. CB ಚಾಮುಂಡೇಶ್ವರಿ ವಿಷಯಕ್ಕೆ ಕಮಿಟ್ಮೆಂಟ್ ಮಾಡೋಕ್ಕೆ ಹೇಳಿದ್ದೆ. ಅದ್ರದ್ದು ಸೇಮ್ ಅದೇ ರಿಲೇಟೆಡ್. ಈಗ ವಿಷಯ ಮಾತಾಡ್ತಾಯಿದ್ದೆಲ್ಲ ಅದೇ ರಿಲೇಟೆಡ್. ಅದು ಮೈಸೂರು ವಾಷಿಂಗ್ಟನ್ ಕಮಿಟ್ಮೆಂಟ್ ಬಗ್ಗೆ ಮಾತಾಡಿದೆ. CB 1000 RRR ಸೂಪರ್ವೈಸ್ ಬಗ್ಗೆ ವಾಷಿಂಗ್ಟನ್ ಕಮಿಟ್ಮೆಂಟ್ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ರಿಲೇಟೆಡ್ ಇದು ನಡೀತಾ ಡ್ರಾಮಾ. ಸೊ ಅದೇ ಇವ್ರದ್ದು ಅಷ್ಟೇ, ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ನಿಮ್ಗೆ ಊಟ ಕೊಟ್ಟಿಲ್ಲ ಅಂತ ಇವರು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಿದ್ದಾರೆ. ಶ್ರುತ ಬಳ್ಳಾಳ್ದು ಅವಳದು ಸೆಕ್ಸ್ ರಿಲೇಟೆಡ್ ಬಿಸ್ನೆಸ್, ನಮಗೆ ಬಿಸ್ನೆಸ್ ಕೊಟ್ಟಿಲ್ಲ ಅಂದರೆ ನಾವು ನಿಮಗೆ ಹುಡುಗಿಯರು ಕೊಡೋದಿಲ್ಲ, ಅಥವಾ ನಾವು ಸೆಕ್ಸ್ ಮಾಡೋದಿಲ್ಲ, ಅಥವಾ ನಿಮಗೆ ಸೆಕ್ಸ್ ಮಾಡೋದು ಬಿಡೋದಿಲ್ಲ, ನಿನಗೆ ಸೆಕ್ಷುವಲ್ ಪ್ರಾಬ್ಲಮ್ನ ತಂದಿಡ್ತೀವಿ ಅನ್ನೋ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇದು ಬೇರೆ ಬೇರೆ ಗೇರ್ಗಳಿಗೂ ಬೇರೆ ಬೇರೆ ಲೆವೆಲ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು. ಇದು ನೋ ಹನಿ ನೋ ಮನಿ, ಸಾರಿ ನೋ ಮನಿ ನೋ ಹನಿ. ತಿನ್ಕೊಬರ್ಬೇಕಿದೆ. ಈ ಕ್ವಾಂಟಿಟಿ ಬರ್ತದೆ ಸಂಪತ್ತಿಗೆ ತಡದವ್ರು ಊಟ. ಅದೇ ತಿನ್ಬಿಟ್ಟು ಬಂದು ಡೆಮಾನ್ಸ್ಟ್ರೇಟ್ ಮಾಡ್ತಾರಲ್ಲ, ಅವರೇ ಕೊಟ್ಟಿಲ್ಲ ಇಟ್ಕೊಂಡು ಹೇಳ್ತಾರೆ. ಇನ್ನೂ ಬಾಧ್ಯ ಆಗಿಲ್ಲ, ಅವರಲ್ಲಿ ಈಸ್ಕೊಂಡು ಇಲ್ಲೇ ಇಟ್ಕೊಂಡು ತಿನ್ಕೊಂಡು ಬನ್ನಿ ಅಣ್ಣ. ಆ್ಯಕ್ಚುಲಿ ಕ್ಲೋಸ್ ಅಂತ ಟಿ ಶರ್ಟ್ ಹೋಯ್ತು ಇದೆ. ಅದು ಕವರ್ ಮಾಡೋಕ್ಕಾಗಲ್ಲ. ಈ ಕಡೆ ಬರುವಾಗಲೇ ಕ್ಲೋಸ್ಡ್ ಅಂತ ಒಂದು ಟಿ ಶರ್ಟ್ ತೋರಿಸ್ತು.
ಅಡಿಡಾಸ್ದು ಸಿಂಬಲ್ ಹೋಯ್ತು. ಹೌದು, ಬ್ಲ್ಯಾಕ್ ಕಲರ್ ಟಿ ಶರ್ಟ್ ಇದೆಲ್ಲ ಅಡಿಡಾಸ್. ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಆಗದೆ ಇರಲಿ ಅಂತ. ಹೌದು, ಅಡಿಡಾಸ್ ಅಂದರೆ ಹೊಡಿ ಅಂತ, ಅಂದರೆ ಯಾರಿಗೂ ಹೊಡಿದೇ ಇರಲಿ ಅಂತ. ನೋಡೋದ ರೈಲಿನೇ ಸರಿ ಇಸ್ಕೊಂಡಿರೋದು. ಇದು ಇಷ್ಟು ಕೊಟ್ಟಿದ್ದಾರೆ, ಇಸ್ಕೊಂಡಿದ್ದು. ಫೋಕಸ್ ಆಯ್ತಲ್ಲ ಅದು ಮುಂದೆ ಒಂದು ಮುಂದೆನೆ ಪ್ರಕಾಶ್ ಹೆಡ್, ಐ ಥಿಂಕ್ ಹೌಸ್ ಆಫ್ ವಿಂಡ್ಸರ್. ಹೆವಿ ಓಡಾಡ್ತಾ ಇದೆ. ಆ್ಯಕ್ಚುಲಿ KR ಹಾಸ್ಪಿಟ್ಲರ್ ಡಾಕ್ಟರ್ದೇ ಇರಬೇಕಿದು. ಇಲ್ಲಿ ಓಡಾಡ್ತಾ ಇರ್ತೀನಿ ಆಗ್ಬಿಟ್ಟು. ಆ್ಯಟಿಟ್ಯೂಡ್ ನೋಡಿದ್ರಲ್ಲ, ಸನ್ನೆ ಮಾಡಿದೆ ಆ್ಯಕ್ಚುಲಿ ಹೋಗು ಅಂತ ಆ ಕಡೆಗೆ ಅವ್ರ ಕಡೆಗೆ ಬೆಂಬಲ ತೋರಿಸಿದ್ದೀನಿ. ನಾನು ಆಗಲೇ ಹೇಳಿದೆ ರಿಲೇಟೆಡಿಗೆ ಅಡಿಡಾಸ್ ಹೋಯ್ತು ಅಂತಂದರೆ ಹೊಡಿಬೇಡ ಅಂತ. ಅಂದರೆ ಫಿಸಿಕಲಿ ಸ್ಟ್ರಾಂಗ್ ಆಗದೆ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಊಟ ಕೊಟ್ಟಿಲ್ಲ ನನಗೆ ಅಂತ. ಎಲ್ಲ ಒಂದೇ ಟೀಮ್. ಡೆಮಾನ್ಸ್ಟ್ರೇಷನ್ ಮಾಡೇ ತೋರಿಸ್ತಿದ್ದೀನಿ. ಇದು 3ನೇ ಬಾರಿ ಊಟಕ್ಕೆ ಹೋಗ್ತಿರೋದು. ಬಹುಶಃ ಇದು 3rd ಟೈಮ್ ಆಗಿರೋದ್ರಿಂದ ಜಾಸ್ತಿ ಊಟ ಹಾಕೋ ಸಾಧ್ಯತೆ ಇದೆ. ಯಾಕಂದರೆ 3rd ನೈಟ್ ಪೊಸಿಷನ್ ಅಂತ ಈ ಸಂತೃಪ್ತಿ ನೈಟ್ ಪೊಸಿಷನ್ ರಿಲೇಟೆಡ್. ಇದು ವಿಭೂತಿ ಮಹೇಶ್ವರ ದೇವಸ್ಥಾನ ಕನೆಕ್ಟೆಡ್. ನೈಟ್ ಪೊಸಿಷನ್ ಇಸ್ ಸಂಖ್ಯೆ ಫ್ಯಾಮಿಲಿ ಕನೆಕ್ಟೆಡ್. ಹೀಗಾಗಿ ನೈಟ್ ಪೊಸಿಷನ್ಗೆ ಜಾಸ್ತಿ ಊಟ ಕೊಡೋ ಸಾಧ್ಯತೆ ಇದೆ. ಬಟ್ ಆನಂತರ ಬಂದ್ಬಿಟ್ಟಿದ್ರೆ ಬನ್ನಿ. ಸರ್ ಕೊಡಿ ಸರ್, ನಾನು ಕೊಡ್ತೀನಿ. ಮಗು ಕೊಡ್ತಾಳೆ. ನಾನೇ ಆಯ್ಕೆ ಮತ್ತು ತಿನ್ನೋಕೆಲ್ಲ ಲೈನೇ ಇರಲಿಲ್ಲ ಅಲ್ಲಿ. ಡಿಸ್ಟರ್ಬ್ ಮಾಡಿದ್ದವನು ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ. ಯಾಕೆ ಒಂದು ಡಿಸ್ಟರ್ಬ್ ಮಾಡಿದ್ದು ಅಂದರೆ 2 ಥಿಂಗ್ಸ್ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಬಕೆಟ್ ಖಾಲಿ ಮಾಡಿದರು ಕರೆಕ್ಟಾಗಿ ಅದೇ ಟೈಮ್ಗೆ. ಓಕೆನಾ? ಬಕೆಟ್ ರೀಫಿಲ್ ಮಾಡ್ಕೊಳ್ತಾರಲ್ಲಿ. ರೀಫಿಲ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಳ್ತಾರೆ ಅಂದರೆ, ಆ ಬಕೆಟು ತುಂಬ ತೊಗೊಬರಲ್ಲ. ಆ ಬಕೆಟಲ್ಲಿ ಕಾಲು ಭಾಗ ತೊಗೊಬರ್ತಾರೆ. ಕಾಲು ಭಾಗ ತೊಗೊಬಂದು ಇಷ್ಟಿಷ್ಟು ಎಲ್ರಿಗೂ ತಕ್ಕಳಿಸ್ತಾರೆ. ಪುನಃ ಬಕೆಟ್ ಬರೋಕ್ಕೆ ಹೋಗ್ತಾರೆ. ಆ ಬಕೆಟ್ ಬರೋಕ್ಕೆ ಹೋದಾಗ ಕ್ಯೂ ಉದ್ದಕ್ಕೆ ನಿಂತ್ಕೊಳ್ತಾರೆ. ಇಲ್ಲಿಂದ ಅಲ್ಲಿವರೆಗೆ ಕ್ಯೂ ನಿಂತ್ಕೋಬೇಕು. ಅಲ್ಲಿ ನಿಂತ್ಕೊಳ್ತಾರೆ, ಕ್ಯೂವಲ್ಲಿ ಬರಬೇಕು. ಅವ್ರು ಕೂಡ ಟಾರ್ಚರ್ಗೆ ಜನಗಳು ಊಟನೇ ಮಾಡಲ್ಲ. ಯಾವ ಬೋಳಿ ಮಗರಬೇಕು ಅಂತ ಹೊರಟೋಗ್ತಾರೆ. ಇನ್ಫ್ಯಾಕ್ಟ್ ನಾನು ಅದೇ ಕೆಲಸ ಮಾಡಿದ್ವಿ. ಇದೇ ಅವ್ರು ಕೂಡ ಊಟ. KA 45 EF 2157 EF ಗುದಾವನ ಸ್ಥಳಗಳು ಇನ್ನೇನು HF 100 ಗಾಡಿ. ಅದು ಹೀರೋ HF 100 ಅಂದರೆ ಅರ್ಧಂಬರ್ಧ ಊಟ ಕೊಟ್ಟಿದ್ದೀವಿ ಅಂತ ಅರ್ಥ. 4ನೇ ಸರಿ ಹೋಗ್ತೀನಿ ನೋಡೋದ. ನೀನು ಹೇಳ, ನಾನು ವಿಡಿಯೋ ಮಾಡ್ತೀನಿ. ನೀನು ಹೇಳ್ತೀವಿ, ವಿಡಿಯೋ ಮಾಡ್ತೀನಿ ನಾನು. after the previous time ನಾಲ್ಕನೇ ಸರಿ ತೊಗೊಂಡಿದ್ದು ಕಂಪೇರ್ ಟು ಪಾಸ್ಟ್ ಕಳೆದ 2 ಸರಿ ಕಂಪೇರ್ ಮಾಡಿದ್ರೆ ಇದು 4ನೇ ಸರಿ ಸ್ವಲ್ಪ ಜಾಸ್ತಿ ಆಗ್ತಿದ್ದಾರೆ.
ಇವ್ರದ್ದು ಸ್ಟ್ರಾಟಜೀಸ್ ಹೇಳ್ತೀನಿ. ಯಪ್ಪ ಇವ್ರದ್ದು ಪುರಾಣ ಹೇಳ್ಬೇಕಾದ್ರೆ ಒಂದು ದೊಡ್ಡ ಜೀವನ ಮಾಡಬೇಕು. ಅಷ್ಟೊಂದು ಕಳೆದ 3 ವರ್ಷದಿಂದ ಊಟ ತೊಗೊಳ್ತಿದ್ದೀನಿ. 3 ವರ್ಷದಲ್ಲಿ ಇವರು ಏನೇನೆಲ್ಲ ಸ್ಟ್ರಾಟಜೀಸ್ ಚೇಂಜಸ್ ಮಾಡಿದ್ರು ಗೊತ್ತಾ, ಹೇಳ್ತೀನಿ ಸೊಮ್ಮೆ ವೀಡಿಯೋ ಮಾಡಿ. ಮತ್ತು ಹೆವಿ ಬುದ್ಧಿವಂತ ಬಳಸ್ತಾರೆ. ಮತ್ತು ಹೆವಿ ಅಂದರೆ ಹೆವಿ ಬುದ್ಧಿವಂತ ಬಳಸೋದು ಊಟ ಡಿಸ್ಟ್ರಿಬ್ಯೂಷನಲ್ಲಿ. ಇವರು ಯಾವ ಬಡ್ಡಿ ಮಗನೂ ಹೊಟ್ಟೆ ತುಂಬ ಊಟ ಮಾಡ್ಬೋದು, ಆ ಥರ ಮಾಡ್ತಾರೆ. ಇದು ಆರ್ಗನೈಸ್ಡ್. ಇದು ಕೂಡ ಸಿಟಿ ಕಾರ್ಪೊರೇಷನ್ ಅವರು ಬಂದು ಊಟ ಇಸ್ಕೊಳ್ತಿದ್ದಾರೆ. ಬ್ರೇಕ್ಫಾಸ್ಟು ಅವ್ರುಗಳಿಗೆ ತುಂಬಿ ಕೊಡ್ತಾ ಇದ್ದಾರೆ ಒಂದು ಊಟ. ಇನ್ನೊಂದಂದರೆ ಬಿಸ್ಕೆಟ್ ಪ್ಯಾಕೆಟ್ಸ್ಗಳು ಕೊಡ್ತಾಯಿದ್ದಾರೆ. ಬಿಸ್ಕೆಟ್ ಪ್ಯಾಕೆಟ್ಸ್ಗಳು ಕೈ ತುಂಬ ಎತ್ತಿ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬನಿಗೆ ಕಡಿಮೆ ಅಂದರೆ 3 ರಿಂದ 4 ಬಿಸ್ಕೆಟ್ ಪ್ಯಾಕೆಟ್. ಬೇರೆಯವ್ರಿಗೆ ಕೊಡೋದಿಲ್ಲ, ಇನ್ಕ್ಲೂಡಿಂಗ್ ಮೀ. ಸೆಕೆಂಡ್ ಟೈಮ್ ನಾನು ಬಿಸ್ಕೆಟ್ ಕೇಳೋದು ಬೇಡ, ಊಟ ಕೇಳೋಕೆ ಹೋದ್ರೇ ಬಿಸ್ಕೆಟ್ ಅವ್ರು 2ನೇ ಸರಿ ಬಂದಿರೋದು, ಅವ್ರು ಬಿಸ್ಕೆಟ್ ಇಲ್ಲ ಅಂತ ಜೋರಾಗಿ ಹೇಳ್ತಾರೆ. ಆ ಬಡಿ ಮಕ್ಕಳು ಯಾವ ಮಟ್ಟಿಗೆ ಮಾತಾಡ್ತಾರೆ ಅಂದರೆ ಊಟ ಎತ್ಕೊಳಕ್ಕೆ ಹೋಗ್ಬಾರ್ದು, ಅಷ್ಟೊಂದು ಅವಮಾನ ಮಾಡ್ತಾರೆ. ಎಲ್ಲ ಮಾಡ್ತಾರೆ. ಇವಾಗ ಇದು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಬೆಟ್ಕೊಡೋದು ಟೇಸ್ಟಲ್ಲಿ ಕವರಲ್ಲಿ ತುಂಬ್ಕೋಯ್ತಾರೆ ಬಿಸ್ಕೆಟ್. 6 ರೇಂಜಲ್ಲಿ ಕೊಟ್ಟಿರೋದು ಅವ್ರಿಗೆ. ಸಿಟಿ ಕಾರ್ಪೊರೇಷನ್ ಅವ್ರಿಗೆ ನನಗೆ ಗೊತ್ತಿರೋ, ನಾನು ಕೇಳಿರೋ ಪ್ರಕಾರ ಇದು ಕಾರ್ಪೊರೇಷನ್ ಆಫೀಸ್ ಇದೆಯಲ್ಲ, ಅಲ್ಲೇ ಫ್ರೀಯಾಗಿ ಊಟ ಸಿಗುತ್ತೆ. ಫ್ರೀ ಊಟ ಇವರು ಇಲ್ಲಿ ಬೇಕಂತ ಇಸ್ಕೊಳ್ತಾ ಇರೋದು. ಸಿಟಿ ಕಾರ್ಪೊರೇಷನಲ್ಲಿ ಫ್ರೀ ಊಟ ನಾನು ಕೇಳಿರೋ ಪ್ರಕಾರ ಫ್ರೀ ಊಟ ಸಿಗುತ್ತೆ ಸಿಟಿ ಕಾರ್ಪೊರೇಷನಲ್ಲಿ. ಅದು 3 ಹೊತ್ತು ಸಿಗ್ಬೋದು, ನಾಟ್ ಶೋರ್. ಬಟ್ ಅಲ್ಲಿ ಸಿಗೋದಂತೂ ಗ್ಯಾರಂಟಿ. ಅದೇ ಯಾರೋ ಹೇಳಿದ್ದೇ ವಿಷಯ. ಅದು ಸಿಟಿ ಕಾರ್ಪೊರೇಷನ್ ಅವರೇ ಹೇಳಿದ್ದು. ಚಿನ್ನಿ ಅಂತ ಒಬ್ಬ ವ್ಯಕ್ತಿ ಸಿಗ್ತಾ ಇರ್ತಾನೆ, ಅವಾಗ 2-3 ಸರಿ ರೆಕಾರ್ಡ್ ಮಾಡಿದ್ದೀನಿ ಅವನ್ನ. ಆ ವ್ಯಕ್ತಿ ಇದೇ ಹೇಳಿರೋ ಪ್ರಕಾರ ಫ್ರೀಯಾಗಿ ಸಿಟಿ ಕಾರ್ಪೊರೇಷನ್ ಆಫೀಸಲ್ಲಿ ಎಲ್ರಿಗೂ ಊಟ ಸಿಗುತ್ತೆ. ಈಗ 4 ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀರಿ. 9:10 ಅಂದ್ಕೊಳಪ್ಪ, 9:10 ಓಕೆನಾ. ಇವರು ಇವತ್ತು ಆ್ಯಕ್ಚುಲಿ ಕರೆಕ್ಟಾಗಿ 8 o'clockಗೆ ಊಟ ಸ್ಟಾರ್ಟ್ ಮಾಡಿಬಿಡ್ತಾಯಿದ್ರು. ಇವತ್ತು ಏನು ಮಾಡಿದ್ದಾರೆ ಅಂದರೆ ವಿಶೇಷತೆ, ಇವತ್ತು ವಿಶೇಷತೆ ಅಂದರೆ ಊಟ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದೆ 8:30ಗೆ, 8:30. ವಿಶೇಷತೆ ಏನು ಅಂದರೆ ಟ್ರೈನ್ ಮಿಸ್ ಮಾಡ್ಬೋದು. ಟ್ರೈನ್ ಮಿಸ್ ಮಾಡಿಸಿದ್ರೆ ನಡ್ಕೊಂಡು ಹೋಗ್ತಾನೆ ಸ್ನಾನ ಮಾಡೋದಕ್ಕೆ ಅಂತ ಇರೋ ಲೆಕ್ಕಾಚಾರಗಳು. ಅದಕ್ಕೋಸ್ಕರ ಅರ್ಧ ಗಂಟೆ ತಡವಾಗಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋದನ್ನು ಪ್ರಾರಂಭಿಸಿದೆ. ಡಿಸ್ಟ್ರಿಬ್ಯೂಷನ್ ಕೂಡ ನಿಜ ಮಾಡಿದ್ರು, ಸಿಕ್ಕಾಪಟ್ಟೆ ನಿಧಾನಕ್ಕೆ ಮಾಡಿದ್ರು. ಅಷ್ಟೊತ್ತಿಗೆಲ್ಲ ಮುಗಿದು ಅದು 1/2 an hourಗೆಲ್ಲ ಈ ಸಂಭ್ರಮ, ಊಟ ಹಂಚೋ ಸಂಭ್ರಮ ಮುಗಿದೋಗ್ಬೇಕು. ಲೆಕ್ಕ 3/4 ಗಂಟೆ ಆಗಿದೆ, ಇನ್ನೂ ನಡೀತಾ ಇದೆ. ಇವು ಊದ್ಕೊಂಬತ್ತವನೇ ಮಗಳ ಬಿಸಾಡೋದು ಶಬ್ದ. ಅವ್ರ ಲೆಕ್ಕಾಚಾರದ ಪ್ರಕಾರದ ಟ್ರೈನ್ ಹೋಗೋದಿಲ್ಲ ಎತ್ಕೊಂಡಿದ್ದು. 5 ನಿಮಿಷ ಟ್ರೈ ಮಾಡ್ತಾರೆ. 4 to 4:07 ಇರಬೇಕು, ನಾಟ್ ಶ್ಯೂರ್. ಅಂಬೇಡ್ಕರ್ದು ಜೈ ಭೀಮ್ ಅಂಬೇಡ್ಕರ್ ಆಟೋ ಹೋಗ್ತೈತಲ್ಲ, ಅದು ಅವ್ವ ಅಂತ ಬರ್ತಿತ್ತು ಮುಂದೆ ಅವ್ವ ಅಂತ. 2ನೇ ತಾರೀಕು ಲಕ್ಷ್ಮಮ್ಮ ಅವರ ಔಡಿ ಬಹುಶಃ ಲಕ್ಷ್ಮಮ್ಮ ಒಂದು ಹಾಕೋ ಸಾಧ್ಯತೆ ಇದೆ. ಅವ್ವ ಅಂತ ಆಟೋ ಇತ್ತು, ಅದರಿಂದ ಔಡಿ ಕಾರ್ ಹೋಗ್ತಾರೆ. ಖಂಡಿತ ಅವ್ರಿಗೆ ಯಾರಿಗೂ ಏನು ಉಳಿಸೋದಿಲ್ಲ. ಅವರು ನನಗೇನು ಉಳಿಸಿಲ್ಲ, ನಾನು ಖಂಡಿತ ಅವ್ರಿಗೇನು ಉಳಿಸೋದಿಲ್ಲ. ಅವರು ನನಗೇನು ಕೊಟ್ಟಿಲ್ಲ ಅಂತ ನಾನು ಊಟ ಉಮಾಪತಿ ನಂಬ್ಕೊಂಡು ಎಲ್ಲನೂ ಕೊಡ್ತೀನಿ ಅಂತ ನಿಂತ್ಕೊಳ್ಳೋ ಮಗ ನಾನಲ್ಲ. ಅವ್ರು ನನಗೇನು ಕೊಟ್ಟಿಲ್ಲ, ನಾನೇನು ಕೊಡೋಲ್ಲ. ನಾನು 20 ಸರಿ ತಿರುಗಿಸ್ಕೊಡ್ತೀನಿ. ನಾವು ಒಂದೇ ಕೊಡ್ತಿರೋ ನಾನು 20 ಸರಿ ಹೊಡಿತೀನಿ. ಟ್ರೈನಿಂದ ಹೋಗಿಲ್ಲ. ಆಕ್ಸಿಡೆಂಟ್ ಆಗಿರೋದು ಗಾಡಿ ಫುಲ್ ಬಿಗಿ ಆಗೋದು. KA 10 F328. ಸ್ಥಳ ಮಾಡ್ದಾಗ ಹೊರಡೋದು. KA 55W 8561. ಆ್ಯಕ್ಚುಲಿ ಅಲ್ಲಿ ಸ್ನಾನ ಮಾಡಬೇಕಿತ್ತು ನಾನು. ಕೂತ್ಕೊಂಡಿದ್ದಾರೆ ಸ್ನಾನ ಮಾಡ್ಕೊಂಡು.
ಆ್ಯಕ್ಚುಲಿ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರಲ್ಲ ಮುಸ್ಲಿಮ್ಸು, ಇವರು ಸ್ನಾನ ಮಾಡುವಾಗ ಬೆನ್ನಿಂದನೇ ನಿಂತ್ಕೊಂಡು ಮೇಲ್ಗಡೆ ನಿಂತ್ಕೊಂಡು ಸುಮ್ಮನೆ ಮಾತಾಡ್ತಾಯಿದ್ರು. ಮುಂಚೆ ಟೈಟಲ್ ತಿನ್ನೋದು ಅವರೆಲ್ಲ ಯಾವುದೋ ಪೂಜೆ ಗೀಜೆ ಮಾಡೋದಕ್ಕೆ ಬಂದಿದ್ದರು. ಆ್ಯಕ್ಚುಲಿ ನಾನು ಸ್ನಾನ ಮಾಡಿಬಿಟ್ಟು ಬಟ್ಟೆ ಒಣಗೋಕ್ಕೆ ಹಾಕೋಕ್ಕೆ ಹೋದಾಗ ಮತ್ತೆ ಅಲ್ಲಿ ಅವ್ರ ಲಗೇಜಲ್ಲಿ ಇಡೋಕ್ಕೆ ಕೆಳಗಡೆ ಹೋಗಿ ಲಗೇಜಲ್ಲಿ ಇಟ್ಟು ಬಂದಿದ್ದರು. ಸಿಕ್ಕಾಪಟ್ಟೆ ಅವಳಿ ಇತ್ತು ಅಲ್ಲಿ. ಏನೂ ಮಾಡ್ತಿರಲಿಲ್ಲ, ಸುಮ್ಮನೆ ಕುತ್ಕೊಂಡು ಮಾತಾಡೋದು ಅಷ್ಟೇ. ಅದರಿಂದ ಸ್ನಾನ ಮಾಡೋ ಕಡೆನೇ ಕುತ್ಕೊಂಡು ಮಾತಾಡ್ತಿದ್ದು. ನಾನು ಇನ್ನೂ ಸ್ನಾನ ಮುಗಿಸಿಲ್ಲ, ಆಗಲೇ ಹೋಗ್ತಾ ಇರೋದು ಅವರಲ್ಲಿಗೆ. ಅವ್ರ ಮೇಲೆ ಇದು ಮಾಡೋದು ನಾನು ಟವಲ್ ತೊಗೊಂಡು ಹೋಗೋದು ಮರ್ತೋಗಿದ್ದೆ. ಹೀಗಾಗಿ ಬಟ್ಟೆ ಬದಲಾಯಿಸೋದಕ್ಕೆ ಆ ಕಡೆಗೆ ಹೋಗ್ತಾಯಿದ್ದೆ. ಅಂದರೆ ಅಂಡರ್ವೇರ್ ಬದಲಾಯಿಸೋಕೆ ಹೋಗ್ತಾಯಿದ್ದೆ, ಇನ್ನರ್ ಬದಲಾಯಿಸೋದಕ್ಕೆ. ಸೊ ಅದಕ್ಕೋಸ್ಕರ ಈ ಬಡ್ಡಿ ಮಕ್ಕಳು ಇವರು ತಮಿಳಿಯನ್ಸ್ ಅಥವಾ ಮಲಯಾಳಂ ಏನೋ ಮಾತಾಡ್ತಾಯಿದ್ರು. ಇವರು ಅವ್ರಿಗೆ ಗೊತ್ತಿಲ್ಲದ ದಾರಲ್ಲಿ ಬರ್ತಾಯಿದ್ರು. ಅಂದರೆ ನಾನು ಯಾವ ಕಡೆಗೆ ಹೋಗ್ತಾಯಿದ್ದೀನಿ ಆ ಕಡೆಗೆ ಬಂದುಬಿಟ್ರು ಅವ್ರಿಗೆ. ಅಲ್ಲಿ ಮುಸ್ಲಿಮ್ಸ್ ಇದ್ಕೊಂಡಿದ್ರಲ್ಲ, ಅಲ್ಲಿ ಇವರು ಬಂದರು ಈ ಕಡೆ. ಸೊ ನಾನು ಎದ್ದು ಈ ಕಡೆ ಬಂದು ಬೇರೆ ಕಡೆ ಜಾಗ ಬಂದೆ, ಈ ಕಡೆ ಬಂದೆ ಆ್ಯಕ್ಚುಲಿ. ಅದು ಕನ್ನಡ ಬರಲ್ಲ. ಗನ್ನಲ್ಲ ಇದು ಆ್ಯಕ್ಚುಲಿ ಸ್ವಾಡ್ ಪ್ರಾಕ್ಟೀಸ್ करने के लिए मछली बकरा कथा ಇಲ್ಲ ಕಥಾನ ಪ್ರಾಕ್ಟೀಸ್ ದೊಡ್ಡ ವರ್ಷ ಸ್ಕಿಲ್ಸ್ ಮಾರ್ಷಲ್ ಆರ್ಟ್ಸ್ ಸ್ಕಿಲ್ಸ್ ಟ್ರೈನಿಂಗ್. ನಿಲ್ಲಿಸ್ಬಿಟ್ಟ ಗುರು, ಹೋಗಿ ಹಂಗೆ ಐತೆ. ಅದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು, ಅಲ್ಲಿ ಹೋಗೇ ಬರ್ತು, ಇಲ್ಲಿ ಯಾಕೆ ಹೋಗೇ ಬರ್ತಾ ಇಲ್ಲ ಅಂತ. ನೋಡ್ದ ಅವನು ನನ್ನ ಕೈಯಿಂದ ಮೊಬೈಲ್ ತೆಗೆದಿದ್ದು, ಬ್ಯಾಗಿಂದ ಮೊಬೈಲ್ ತೆಗೆದ್ನಲ್ಲ, ನೋಡ್ದ ಅವ್ನು ಸೊಳ ಮಗ ಯಾವ ಮುಟ್ಟಿಗೆ ಹೋಗೇ ಬಿಟ್ಟ ಅಂದರೆ ಪೂರ್ತಿ ಅಲ್ಲಿ ವೆಹಿಕಲ್ಗಳೇ ಓಡಾಡೋದಕ್ಕೆ ಕಾಣಬಾರ್ದು ಆ ರೇಂಜ್ಗೆ ಹೋಗೇ ಬಿಟ್ಟ. ಸೋಳೆ ಮಕ್ಕಳು ಇಲ್ಲಿ ನೋಡಿ ಹೆಂಗೆ ಬರ್ತಾವೆ ನೀವು. ವೈಟ್ ಪಟ್ಟೆಯಿಂದ ಎಷ್ಟೊಂದು ಜನ ಬಂದರು. ಆ್ಯಕ್ಚುಲಿ ಬಿಸಿಲು ಇವಾಗ ಕಾಣಿಸ್ಕೊಳ್ತಾ ಇರೋದು, ಒಂಚೂರು ಬಿಸಿಲು ಇರಲಿಲ್ಲ, ಮೋಡ ಹೆವಿ ಮೋಡ ಇತ್ತು. ನಾನು ಅಲ್ಲಿ ಸುಮ್ಮನೆ ಕೂತ್ಕೊಂಡ್ರು ಟೈಮ್ ವೇಸ್ಟ್ ಅಂತ ಅಂದ್ಬಿಟ್ಟು ಒದ್ದೆ ಬಟ್ಟೆ ಹಾಕ್ಕೊಂಡು ಒದ್ದೆ ಬಟ್ಟೆ ಹಾಕ್ಕೊಂಡು ಒಂದು ಬಟ್ಟೆನ ಇನ್ನೂ ಅಂಡರ್ವೇರ್ ಒಣಗೇ ಇಲ್ಲ, ಅದನ್ನೆಲ್ಲ ತೆಗೆದು ಇದರೊಳಗೆ ಬ್ಯಾಗ್ ಒಳಗೆ ಹಾಕ್ಕೊಂಡು, ಬ್ಯಾಗ್ ಕೂಡ ಒಣಗಿಲ್ಲ, ಅದು ಒದ್ದೆ ಇದೆ ಬ್ಯಾಗು ಎಲ್ಲ ಪೂರ್ತಿ ಒದ್ದೊದ್ದೇನೆ ಇಟ್ಕೊಂಡು ಬರ್ತಾಯಿದ್ದೀನಿ. ಮೇಲಕ್ಕೆ ಎದ್ದು ಬಂದೆ. ಇಲ್ಲಿ ಬ್ರಿಡ್ಜಿಗೆ ಬಂದಮೇಲೆ ಮಳೆ ಬಿಸಿಲು ಸ್ಟಾರ್ಟ್ ಆಯಿತು. ಒಳಗಡೆ ಬರೋದು ನೋಡಿ ಸುಳ್ಳ ಮಕ್ಕಳು. JN 9605 ಅಲ್ಲಿಂದನೂ ಅಷ್ಟೊಂದು ವೆಹಿಕಲ್ಗಳೆಲ್ಲ ಹಂಗೆ ಬಂದೆ, ಎಲ್ಲ ಪೂರ್ತಿ ಆರ್ಗನೈಸ್ಡ್. ಬಿಸಿಲು ಹೆವಿ ಬಿಸಿಲು. ಇವಾಗ ಇಷ್ಟು ಬಿಸಿಲು ಇದ್ದಿದ್ರೆ ಎಷ್ಟೊತ್ತು ಬಟ್ಟೆನೇ ಹರ್ಕೊಂಡ್ಬಿಡ್ತಿದ್ದು. 2 hours ಸ್ನಾನ ಮಾಡಾದ್ಮೇಲೆ 2 ಗಂಟೆ ಕೂತ್ಕೊಂಡಿದ್ದೀನಿ. ಎಂಥದ್ದು ಮಳೆ ಬಿಸಿಲಿಲ್ಲ. ಈ ಬಡ್ಡಿ ಮಗಂದು ಇವಾಗ ಬಿಸಿಲು ಬರ್ತಾ ಇರೋದು. ಎಷ್ಟು ವೆಹಿಕಲ್ ಬರ್ತಾವೆ ಗೊತ್ತಾ, ಅಯ್ಯಪ್ಪ. ಅವ್ರು ಏನು ಗೆಸ್ ಮಾಡಿದ್ದಾರೆ ಅಂದರೆ, ನಾನು ರೈಲ್ವೆ ಸ್ಟೇಷನ್ಗೆ ಹೋಗೋದಿಲ್ಲ, ಮೋಡ ಇದೆ ಅಲ್ವಾ, ಸೊ ಬಿಸಿಲಿಲ್ಲ ಅನ್ನೋ ಕಾರಣಕ್ಕೆ ಬೈಕ್ ಹತ್ಕೊತಾನೆ ಅಲ್ಲಿ ರೋಡ್ ಲಿಫ್ಟ್ ತೊಗೊಳ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು. ಅದಕ್ಕೆ ಸಿಕ್ಕಾಪಟ್ಟೆ ವೆಹಿಕಲ್ ಆರ್ಗನೈಸ್ ಮಾಡಿದ್ದಾರೆ. HU 6681 ಕ್ಲೋಸ್ ಮಾಡ್ಕೊಂಡು ಹೋಗ್ತಾನೆ ಹೆಲ್ಮೆಟು ಎಲ್ಲ. ಅಯ್ಯಪ್ಪ ಯಾವ ರೇಂಜಲ್ಲಿ ಟ್ರಾಫಿಕ್ ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್ ಅಂತ, ಪ್ರೈಸ್ ದ ಲಾರ್ಡ್. ಜಸ್ಟ್ MB 1700. ಅದೇ ಫೋರ್ಡ್
09 ಅದು KA09 MBI. ರೈಟ್ ಸೈಡ್ ಹೋಗ್ತಿದ್ದವನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರ್ತಾನೆ. ಇವನು ಅಷ್ಟೇ EQ 5966 ಗಾಡಿ ಅದು. ಇವಂದು ಆರ್ಗನೈಸ್ಡು HK 5074. ಇವಂದು ಅಷ್ಟೇ ಇವಾಗ ಡಸ್ಟ್ ಹಿಡಿಸ್ತಾ ಇದ್ದಾನೆ. MH46 DA 701 DA ದಸರಾ. ಹೇಳಿಲ್ವ ಇದೆಲ್ಲ ಆರ್ಗನೈಸ್ಡ್ ಅಂತ. ದಸರಾ ದಾರಿ ಹೋಗೋರು ಒಂಚೂರು ಬಿಸಿಲಿರಲಿಲ್ಲ ಅವರು, ಒಂಚೂರು ಕೂತ್ ಸಾಕಾಗೊಟ್ಟು. ಎಷ್ಟು ಬೆಳಿಗ್ಗೆ ಬಂದವನು ವೆಯ್ಟ್ ಮಾಡಿ ಸಾಕಾಗಿ ಮಧ್ಯಾಹ್ನ ಬಿಸಿಲು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಸುಮ್ಮನೆ ಕೂತ್ಕೊಂಡಿದ್ದೆ. ಮುಕ್ಕೊಣೆ ಬಿಸಿಲು ಬರಲೇ ಇಲ್ಲ. ಸ್ನಾನ ಮಾಡಾದ್ಮೇಲೆ ಎಷ್ಟೊತ್ತು ಕೂತ್ಕೊಂಡಿದ್ದೆ, ಬಿಸಿಲು ಬರಲೇ ಇಲ್ಲ. ಕೊನೆಗೆ ಕೂತ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಪ್ಯಾಕ್ ಮಾಡಿಕೊಂಡು ಒದ್ದೆದನ್ನೇ ಎಲ್ಲ ಹಾಕ್ಕೊಂಡು ಬಂದೆ. ಇವಾಗ ಬಿಸಿಲು ಬರ್ತಾಯಿದೆ. ಡಸ್ಟು ಏನಕ್ಕೆ ಹಿಂಗೆ ಡಸ್ಟ್ ಮಾಡೋದು ಅಂದರೆ ಒದ್ದೆ ಬಟ್ಟೆ ಮೇಲೆ ಡಸ್ಟ್ ಬೇಗ ಕುತ್ಕೊಂಡ್ಬಿಡ್ತದೆ, ಕಚ್ಕೊಂಡ್ಬಿಡ್ತದೆ ಆರಾಮ್ಸೆಗೆ. ಅದಕ್ಕೋಸ್ಕರ ಬಡಿ ಮಕ್ಕಳು ಇಷ್ಟೆಲ್ಲ ಸ್ಟ್ರಾಟಜಿಕ್ಕಾಗಿ ವರ್ಕ್ ಮಾಡೋದು. ಇದೆಲ್ಲ UFOಗಳನ್ನ ಬಳಸ್ಕೊಂಡು ಈ ಕ್ಲೈಮೇಟ್ ಕಂಟ್ರೋಲ್ ಇದೆಲ್ಲ ಮಾಡೋದು. ಇದೆಲ್ಲ ಒಂದು ಸ್ಕ್ರಿಪ್ಟ್ ಮಾಡ್ತೀನಿ ಆ್ಯಕ್ಚುಲಿ. ಇದೆಲ್ಲ ಹೆಂಗೆ ಏನೋ ಆರ್ಗನೈಸ್ ಮಾಡ್ತಾರೆ ಆ್ಯಕ್ಚುಲಿ. ನನ್ನ ಪಾಸ್ಟ್ 3 ಇಯರ್ಸಿಂದ ಹೆಂಗೆ ಔಟ್ಡೋರಲ್ಲಿ ಕಂಟ್ರೋಲ್ ಮಾಡ್ತಿದ್ದಾರೆ ಇದೆಲ್ಲ ಕ್ಲೀನಾಗಿ ಸ್ಕ್ರಿಪ್ಟ್ ಮಾಡಿ ಕೋರ್ಟಿಗೆ ಪ್ರೆಸೆಂಟ್ ಮಾಡ್ತೀನಿ. ಅವಾಗ ಗೊತ್ತಾಗುತ್ತೆ ಸೋಳೆ ಮಕ್ಕಳಿಗೆ. ಎಲ್ಲ ಚಾಮುಂಡಿ ಬೆಟ್ಟ ನೆಟ್ವರ್ಕ್ ಅವ್ರದ್ದು ಇದು. NB 3430 ಸಾನೆಟ್ ಅದು. KA05 ಇರಬೇಕದು. KA05 NB ಯಾವುದೋ ಹೇಳಿದೆ ಆಲ್ರೆಡಿ, ನಾನೇ ಮರ್ತ್ಕೊಬಿಟ್ಟೆ. ಫಸ್ಟ್ ಟೈಮ್ ಹೇಳಿದ್ದೀನಿ ಆ ಗಾಡಿ. ಹೆವಿ ಡಸ್ಟ್ ಇಳಿಸ್ಕೊಡೋದ ಡಸ್ಟ್. ಇವಂದು ಅಷ್ಟೇ ರಾಂಗ್ ವೇ ಡಸ್ಟು. 55 ED 3042 ಡಸ್ಟ್. ಬರೀ ಡಸ್ಟ್ ಇಳಿಸ್ಕೊಂಡೋಗೋದು. ವೆಂಕಟೇಶ್ವರ ಅಂತ ಆ ಕಡೆ ಇರಲಿ ಸದ್ಯಕ್ಕೆ. ವೆಂಕಟೇಶ್ EA 7171 ಅದು. ಕೂಗನ್ ಕೈ ತೋರಿಸ್ಕೊಂಡೋದ್ನಲ್ಲ ಅವನು. HQ 3077 KA09 ಅದು. ಹೆವಿ ಹಾರನ್ ಮಾಡ್ಕೊಂಡು ಹೋದವನು. ಅಲ್ಲೂ ಅಷ್ಟೇ ರಾಂಗ್ ವೇಲ್ ಹೋಗ್ತಿರೋದು, ಹಾರನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹುಡುಗರು. ಇದು ಹಿಂದ್ಗಡೆ ಒಂದು ಹಾರನ್ ಬರ್ತಾ ಇರೋದು. HV 5392 ಅವಳು ಬೆನ್ನೆಲ್ಲ ಕೆರ್ಕೊಂಡೋದ್ಲು. ಏನಕ್ಕೆ ಅಂದರೆ ಕಡ್ತ ಹತ್ಕೊಳ್ಳುತ್ತೆ ನಿನಗೆ ಅಂತ ತೋರಿಸ್ತಾ ಇರೋದು ಅವಳು ಆ್ಯಕ್ಚುಲಿ. ಒದ್ದೆ ಬಟ್ಟೆ ಅಲ್ವಾ, ಒದ್ದೆ ಬಟ್ಟೆಯಲ್ಲಿ ಡಸ್ಟ್ ಬೇಗ ಕುತ್ಕೊಳ್ಳುತ್ತೆ ಅಂತ. ಈಗಿರೋ ಬಿಸಿಲಿಗೆ ಆಲ್ರೆಡಿ ಒಣಗಿ ಹೋಯ್ತು. ಟೀ ಶರ್ಟ್ ಎಲ್ಲ ಪೂರ್ತಿ ಒಣಗೋಯ್ತು. ಶಾರ್ಟ್ಸ್ ಒಂದು ಸ್ವಲ್ಪ ಒಣಗಿದೆ ಆಲ್ರೆಡಿ. ಜೇಬು ಹತ್ರ ಸ್ವಲ್ಪ ಇದಿದೆ. ಅಷ್ಟೊಂದು ಜಾಸ್ತಿ ಬಿಸಿಲಿದೆ. ಇಷ್ಟು ಬಿಸಿಲಿದ್ದರೆ ಬರೀ 15 ಮಿನಿಟ್ಸೆಲ್ಲ ಒಣಗ್ಕೊಂಡ್ಬಿಡ್ತಾಯಿತ್ತು ಬಟ್ಟೆ. ಜಸ್ಟ್ 15 ಮಿನಿಟ್ಸು. ಹೆವಿ ಮೋಡಾಯಿತು. ಇದಕ್ಕಿದ್ದಂಗೆ ಎಲ್ಲ ಓಡಾಯಿತು. JY 5843 KA09 ಅದು. ET 4511 ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೋಗ್ತಾ ಇದೆ. ಒಬ್ಬ ಹುಡುಗ ಕುಮುದಾಳ ಕಂದ ಮತ್ತು ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. ಅದು ಕುಮುದಾಳ ಕಂದ ಮತ್ತು ಗಂಡನ ಬಾಲಂಗೋಚಿಗಳು ಹೆವಿ ಕ್ಲೋಸ್ ಆಗೋದ್ರು. ಎಲ್ಲ ಹೆವಿ ಡಸ್ಟ್, ಹೆವಿ ಸ್ಮೆಲ್ ಹೊಡಿತಾ ಇದೆ. ಯಾವುದೋ ವೆಹಿಕಲ್ ಹೋಗಿ ನನ್ನ ಕಡೆಗಂತೂ ಕಾಣಲಿಲ್ಲ. ಸ್ಮೆಲ್ ಅಂತೂ ಸಿಗಾಬಿಡೋದಾಗ. ಆ ಕಡೆ ರೋಡಲ್ಲಿ ವೆಹಿಕಲ್ಗಳು ಕಡಿಮೆ ಆಗೋಯ್ತು. ನೋಟಿಸ್ ಮಾಡಿಬೇಕಿದ್ರೆ. ಈ ಕಡೆ ವೆಹಿಕಲ್ ಜಾಸ್ತಿ ಆದವು. ನಾನು ಆ ಕಡೆ ಬರುವಾಗ ಆ ಕಡೆ ಸಿಕ್ಕಾಪಟ್ಟೆ ವೆಹಿಕಲ್ಗಳಿದ್ವು. ಈಗೆಲ್ಲ ಈ ಕಡೆ ಜಾಸ್ತಿ ಆಯಿತು. ಹೆವಿ ಬಿಸಿಲು ಜಾಸ್ತಿ ಆಯಿತು. ಕೈ ಸುಡ್ತಾಯಿದೆ, ಚಟಪಟ ಅಂತ ಕೈ ಸುಡ್ತಾಯಿದೆ ನನಗೆ. ಅಷ್ಟೊಂದು ಬಿಸಿಲು ಇದಕ್ಕಿದ್ದಂಗೆ. ಅದೇನೋ ರಾಕೆಟ್ ಹೋಗ್ತಾ ಇರೋದು ಬೆಟ್ಟ ಹತ್ತು ಅಂತ ಮೇ ಬಿ ಅದು. ಆ ಮರಗಳ ಮಧ್ಯೆ ಹೋಗ್ತಾ ಇದೆ. ಏರೋಪ್ಲೇನ್ ಏನೋ ಹೋಗ್ತಾ ಇರೋದು ಅದು ಆ್ಯಕ್ಚುಲಿ. ಅದು ಕೋಡ್ ವರ್ಡ್, ಅದು ಏಲಿಯನ್ ಶಿಪ್ ಕೋಡ್ ವರ್ಡ್ ಅದು. ಮೇ ಬಿ ಬೆಟ್ಟ ಹತ್ತು ಅಂತ ಏನೋ ಹೇಳ್ತಾ ಇರೋದು. ಅದು ಏನು ಕಥೆನ ಏನೋ ಹಾಳ್ಬಿದ್ದಾಗಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಮ್ಮ ದಾರಿಲಿ ನಾನು ಹೋಗ್ಬೇಕಷ್ಟೆ. ಆಕಾಶದಲ್ಲಿ ಕ್ಲೀನಾಗಿ ಕಾಣುತ್ತೆ ಅದು. ನನ್ನ ಕಣ್ಗಂತೂ ಕಾಣುತ್ತೆ. ಕ್ಯಾಮ್ರಾದಲ್ಲಿ ಕಾಣುತ್ತೋ ಇಲ್ವೋ ಏನೋ ಗೊತ್ತಿಲ್ಲ. ಎಲ್ ಶೇಪಲ್ಲಿ ಹೋಗ್ತಾ ಇದೆ ಅದು ಮೇಲಕ್ಕೆ. ಏನೋ ಜೆಟ್ ಪ್ಲೇನ್ ಥರ ಇದೆ ನೋಡೋಕ್ಕೆ. ಪ್ರೈಸ್ ದ ಲಾರ್ಡ್ ಟಿ ಶರ್ಟ್ ಪ್ರೈಸ್ ದ ಲಾರ್ಡ್ ಇತ್ತು. ಮೇ ಬಿ ದೇವಸ್ಥಾನಕ್ಕೆ ಹೋಗುವಂಥ ಅಲ್ಲಿ ನಂಜನಗೂಡು ದೇವಸ್ಥಾನಕ್ಕೆ ಹೋಗುವಂಥ. ನಂಜನಗೂಡು ದೇವಸ್ಥಾನಕ್ಕೆ ಕಳಿಸೋರು ಬಿಸಿಲಿ ಯಾಕೆ ಹಿಡಿದು ಇಟ್ಕೊಂಡಿದ್ರೋ ಗೊತ್ತಿರಲಿಲ್ಲಪ್ಪ.
ಅದು ಚೆನ್ನಾಗಿ ಗೊತ್ತು ನಾನು ನಂಜನಗೂಡು ದೇವಸ್ಥಾನಕ್ಕೆ ಹೋಗಲ್ಲ ಅಂತ. $51 AC ಸರಿಯಾಗಿ ಕಾಣಲಿಲ್ಲ. 51 AC ಸ್ಕುಡಿ ವೆರಿ ಕ್ಲೋಸಲ್ಲಿ ಹೋದ, ಲೈನ್ ಒಳಗಡೆ ಬಂದಿದ್ದ. ಆರ್ಗನೈಸರ್ಡು ಸಿಟಿ ಬಸ್ಸು. HD 9490 ಮಾತಾಡ್ಕೊಂಡು ಹೋದ್ನಲ್ಲ ಅವ್ನು ಬಿಟ್ಟು ಬೇರೆ ತೋರಿಸ್ಕೊಂಡು ಹೋಯ್ತಾಳ. ಚರ್ಮ ನೋಡ್ಕೊಂಡು ಹೋಗ್ತಾ ಇರೋದು, ಕೈ ದಬಾಕಿ ಚರ್ಮ ನೋಡ್ಕೊಂಡು ಹೋಗ್ತಿರೋದು. ಬಿಸಿಲು ಕಪ್ಪಗಾಗುತ್ತೆ ಏನು ಕೈ, ಸ್ಕಿನ್ಗಳು ಕಪ್ ಮಾಡ್ತೀವಿ ಅಂತ ತೋರಿಸ್ತಾ ಇರೋದು ಆ್ಯಟಿಟ್ಯೂಡ್ ಅದು. KL12J4146 ನಿಲ್ಲಿಸಿದವನು. ಈಗ ನಾನು ಪಕ್ಕಕ್ಕೆ ಬಂದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನನ್ನ ಕಾಲಿಗೆ ಬೇರೆ ಟಚ್ ಮಾಡ್ಕೊಂಡು ಹೋಗ್ತಾನೆ ಅವನು. ಇವನು ಹೆಡ್ಲೈಟ್ ಬೇರೆ ಆನ್ ಮಾಡಿಕೊಂಡು ರಾಂಗ್ ವೇಲ್ ಬರ್ತಾ ಇರವ. 10EC1047 ಅವನು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರ್ತಾ ಇದ್ದಾನೆ ಅಂತ ನಾನೇನೋ ಅವ್ನು ಜಾಗ ಕೊಟ್ಟು ರೈಟ್ ಸೈಡ್ಗೆ ಹೋಗಿದ್ದು. ಹಿಂದ್ಗಡೆ ಬರೋ ವೆಹಿಕಲ್ ಬೈಡ್ ಅಂತ ಹೊಡ್ಕೊಂಡು ಹೋಗ್ತಾ ಇದ್ವು. ಹಿಂದ್ಗಡೆ ತಿರುಗಿ ನೋಡಿದ್ರೆ ಇರಲಿ ಅಂತ ಆಲ್ರೆಡಿ ಹೆಡ್ಲೈಟ್ ಆನ್ ಮಾಡ್ಕೊಂಬರ್ತಾವ ಅವನು. ಹ್ಯಾಥರ್ JX771 ಇಲ್ಲಿ ಕ್ಲೀನಾಗಿ ಕಾಣುತ್ತೆ. ಈಗ ನನ್ನ ಕಣ್ಣು ಕಾಣುತ್ತೆ, ಕ್ಯಾಮ್ರಾದಲ್ಲಿ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಹೋಗ್ತಾ ಇರೋದು ಏನು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಒಂದು ಮೆಸೇಜ್ ಅಂತೂ ಪಾಸ್ ಮಾಡ್ತಿದ್ದಾರೆ. ಯೂಟರ್ನ ಹಾಕ್ಕೊಂಡು ಹೋಗು ಅಂತ, ಫ್ಲೈಓವರ್ ಮೇಲೆ ಹೋಗು ಅಂತ ಪ್ರೈಸ್ ಅಲಾರ್ಡ್ ಅಂತ ತೋರಿಸಿದ್ದು ನೋಡಿದ್ರೆ ಫ್ಲೈಓವರ್ ಮೇಲೆ ಹೋಗಿ ನಂಜನಗೂಡು ದೇವಸ್ಥಾನಕ್ಕೆ ಹೋಗುವಂತೆ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ET 7517 ವಿಂಡ್ಸರ್. ಪ್ರಕಾಶ್ ಪಾಲೆಂಗಚೆ. $51 HP 3334 ಡಸ್ಟ್. ಆಶ್ಚರ್ಯ ಆಗಿದೆ ಅಂದರೆ ಈ ಕ್ರಾಸಲ್ಲಿ ಟ್ರಾಫಿಕ್ ಇರುತ್ತೆ, ಬೇರೆ ಏನೇನೋ ಸಮಸ್ಯೆಗಳು ಕ್ರಿಯೇಟ್ ಮಾಡ್ತಾರೆ ಅಂತ ಗೆಸ್ ಮಾಡಿದೆ. ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ. ಬರೀ ಒಂದೇ ಒಂದು ವೆಹಿಕಲ್ ಹೋಯ್ತು, ಬೇರೆ ಏನೂ ಆಗಿಲ್ಲ. ಬಿಸಿಲು ಮಾತ್ರ ಕಂಟಿನ್ಯೂ ಹೆವಿ ಚರ್ರ ಇದ್ದಾನೆ. ಕೈಗಳೆಲ್ಲ ಚಟಪಟ ಅಂತ ಸುಡ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಅಷ್ಟೊಂದು ಬಿಸಿಲು ಇದೆ. ಪಕ್ಕ ಹೋಗ್ತಾ ಇರೋದು ಡಸ್ಟ್ ಎಳ್ಸೋಕ್ಕಿದು. F5287 ಅಭಿನೇಶ್ TVS ಗಾಡಿ ಅದು. ನನ್ನ ಬಟ್ಟೆ ಒಣಗೋಯ್ತು. ಬಟ್ಟೆ ಮೇಲೆ ಟಿ ಶರ್ಟ್ ಮೇಲೆ ಶರ್ಟ್ಸ್ ಮೇಲೆ ಟಿ ಶರ್ಟ್ ಕೂತಿದೆಯಲ್ಲ, ಇಷ್ಟೆಲ್ಲ ಬಿಟ್ಟು ಬಿಕ್ಕಿದೆಲ್ಲ ಒಣಗೋಯ್ತು ಆಲ್ರೆಡಿ. ಅಲ್ಲೇ ಒಣಗೋಗಿರೋದು. ಇಷ್ಟು ಬಿಸಿಲೇನಾದ್ರು ಬಂದಿದೆ, ಜಸ್ಟ್ 15 ಮಿನಿಟ್ಸ್ ಸಾಕು ಬಟ್ಟೆ ಒಣಗೋಕ್ಕೆ. 15 ನಿಮಿಷದಲ್ಲಿ ಬಟ್ಟೆ ಒಣಗೋಗುತ್ತಾ ಇಷ್ಟು ಬಿಸಿಲಿದ್ರೆ? ಯಾಕಂದರೆ ಆಲ್ರೆಡಿ ಬಟ್ಟೆನ ಹಿಂಡಿದ್ದೆ, ಚೆನ್ನಾಗಿ ಹಿಂಡಿ ಗಾಳಿ ಬರ್ತಿದ್ದಲ್ಲ, ಒಣಗಿತ್ತು. ಗಾಳಿ ಬರ್ತಾನೆ ಇರಲಿಲ್ಲ, ಹಾಕಿದ್ನಲ್ಲ ಸ್ವಲ್ಪನಾದರೂ ಡ್ರೈ ಆಗಿರ್ತಿತ್ತು. ಸೊ ಇಷ್ಟು ಬಿಸಿಲು ಬಂದಿದ್ರೆ ಜಸ್ಟ್ 15 ಮಿನಿಟ್ಸಲ್ಲೇ ಒಣಗೋಗಿರೋದಲ್ಲ. ಸೋಳೆ ಮಕ್ಕಳು ಬಿಸಿಲು ಬಿಡದೆ ಆಟ ಆಡಿಸ್ತಾಯಿದ್ರು. ರಾಂಗ್ ವೇ. ಸಾಬ್ರು ಓಲಾ ಗಾಡಿ ನಂಬರ್ ಇಲ್ಲ. ಶಬ್ದ ಇಂಡಿಯನ್ ರೈಲ್ವೇಸ್ ರಾಯಲ್ ಬ್ಲೂ ಇಂಜಿನ್ಗಳು 2 ಡಬಲ್ ಇಂಜಿನ್, ರಾಯಲ್ ಬ್ಲೂ ಡಬಲ್ ಇಂಜಿನ್, ಹೆವಿ ಸೌಂಡು. ಓಲಾ ಆ್ಯಕ್ಚುಲಿ ಹೋಗಿದ್ದು ಅಂದರೆ ಹೋಗ್ಲಾ ಅಂತ ಸೌಂಡ್ ಮಾಡಿ ಹೋಯ್ತಾ ಇರೋದು.
ಕುರಿನ ಮುಂದೆ ಮಡಿಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ. ಅದ್ರ ಬಾಯಿ ಕೆಳಗಡೆ ಕತ್ತು ಕೆಳಗಡೆ ರೋಡಿಗೆ ಟಚ್ ಆಗ್ತಾ ಇದೆ. ಅದು ಕಷ್ಟಪಟ್ಟು ಎತ್ಕೊತಾ ಇದೆ. ಆ್ಯಕ್ಚುಲಿ ಕ್ಲೀನಾಗಿ ಕವರ್ ಮಾಡಬೇಕಾಗಿತ್ತು ಗಾಡಿ ನಂಬರ್ ನಾನು ನೋಡಲಿಲ್ಲ ಸಡನ್ನಾಗಿ ಅದು. ಅದು ಎರಡಿದೆ ಗೂಡ್ಸ್ ಟ್ರೈನ್ ಇವತ್ತು, ಗೂಡ್ಸ್ ಟ್ರೈನ್ಗಳು. ರೈಟ್ ಹ್ಯಾಂಡ್ ಸೈಡಲ್ಲಿ ಈಗ ನಾನು ಹೋಗ್ತಾ ಇದ್ದೀನಲ್ಲ, ಈ ಹಳಿ ಮೇಲಿದೆ, ರೈಲ್ ಮೇಲಿದೆಯಲ್ಲ ಟ್ರೈನ್, ಅದು ನಿಲ್ಲಿಸಿರೋದ್ರಿಂದ ನಾನು ಡಿಫಾಲ್ಟ್ ಪ್ಲೇಸ್ಗೆ ಹೋಗಿ ಕೂತ್ಕೊಳ್ತೀನಲ್ಲ ರೈಟ್ ಹ್ಯಾಂಡ್ ಸೈಡು, ಅಲ್ಲಿಗೆ ಹೋಗೋದಕ್ಕೆ ಆಗೋದಿಲ್ಲ. ಈ ಟ್ರೈನ್ ಅಡ್ಡಿಕ್ಕಿರುತ್ತೆ. ಈಗ ನಾನೇನು ಮಾಡಬೇಕಾದ್ರೆ ಟ್ರೈನ್ ಕೆಳಗಡೆಯಿಂದ ಹೋಗ್ಬೇಕಾಗಿ ಬರ್ತದೆ. ನಡ್ಕೊಂಡು ಹೋಗಿದ್ದು ಅಷ್ಟು ದೂರ, ಅದರಿಂದ ಟ್ರೈನ್ ಕೆಳಗಡೆಯಿಂದ ಹೋಗ್ಬೇಕಾಗಿ ಬರುತ್ತೆ. ಅಥವಾ ಅಲ್ಲಿವರೆಗೆ ಹೋಗಿ ಇಲ್ಲಿ ಟಿಕೆಟ್ ಇಶ್ಯೂ ಮಾಡ್ತಾರಲ್ಲ ಅಲ್ಲಿವರೆಗೆ ಹೋಗಿ ಮೇಲ್ಗಡೆ ಮಾಮೂಲಿ ಜನ ಓಡಾಡೋಕ್ಕೆ ಅಂತ ಅಂದ್ಬಿಟ್ಟು ಲಿಫ್ಟ್ ಮಾಡಿರ್ತಾರಲ್ಲ, ಫ್ಲೈಓವರ್ ಥರ ಕಟ್ಟಿರ್ತಾರಲ್ಲ ಅಲ್ಲಿ ಬ್ರಿಡ್ಜು, ಸೊ ಅಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕಾಗಿ ಬರ್ತದೆ. ಅಂದರೆ ಇಲ್ಲಿಂದ ಅಲ್ಲಿವರೆಗೆ ಹೋಗಬೇಕು. ಇಲ್ಲಿ 2 ಕಿಲೋಮೀಟ್ರ್, ಆ್ಯಕ್ಚುಲಿ ಅಪ್ ಆ್ಯಂಡ್ ಡೌನ್ 2 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಅಲ್ಲಿವರೆಗೆ. ಇಲ್ಲಿಂದ ಅಲ್ಲಿವರೆಗೆ 1 ಕಿಲೋಮೀಟ್ರ್ ಆಗುತ್ತೆ. ಪುನಃ ಹೋಗಿದ್ದು ವಾಪಸ್ ಬರಬೇಕಲ್ಲ ಇಲ್ಲಿವರೆಗೆ 2 ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟು. ಎಂಥ ಬುದ್ಧಿವಂತಿಕೆ ಮಿಂಡ್ರಿ ಕೊಟ್ಟಾಟ ಆಡ್ತಾರೆ ಇವುಗಳು ಅಂದರೆ ಅಬ್ಬಬ್ಬ. ಈಗ ನಾನೇನಾದರೂ ಈ ಸ್ಪಾಟ್, ನಾನು ಹೋಗೋ ಸ್ಪಾಟ್ಗೆ ಹೋಗ್ತೇನೆ, ಅಲ್ಲಿಗೆ ಹೋಗಿ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಬಿಸಿಲಿದೆ, ಸಾರಿ ಈ ಕಡೆ ನೆರಳಿಲ್ಲ, ಬಿಸಿಲಿದೆ ಆ ಕಡೆ ಮ್ಯಾಕ್ಸ್ವಿಟ ಮಂಜುಳಾ. ಆ್ಯಕ್ಚುಲಿ ಬಿಸಿಲಿದೆ ಅಲ್ಲಿ ಸಿಕ್ಕಾಪಟ್ಟೆ. ಸೊ ನನಗೆ ಈ ರೈಟ್ ಹ್ಯಾಂಡ್ ಸೈಡ್ ಡಿಫಾಲ್ಟ್ ಪ್ಲೇಸ್ ನಾನು ಕೂತ್ಕೊಳ್ತೀನಲ್ಲ, ಆ ಪ್ಲೇಸ್ಗೆ ಹೋದ್ರೆ ಏನಾಗುತ್ತೆ ಅಂದರೆ ನೆರಳು ಬಿಸಿಲು ಎರಡೂ ಇದೆ. ನೆರಳಲ್ಲಿ ನಾನು ಕೂತ್ಕೊಂಡು ಬಿಸಿಲಲ್ಲಿ ಬಟ್ಟೆ ಒಣಗಕ್ಕೆ ಹಾಕ್ಬೋದು, ಓಕೆನಾ. ಸೊ ನಾನೇನಾದರೂ ಬಿಸಿಲಿಗೂ ಹೋಗದೆ ನಾನು ಡಿಫಾಲ್ಟ್ ಪ್ಲೇಸ್ಗೆ ಹೋಗಿದ್ದೆ ರೈಟ್ ಹ್ಯಾಂಡ್ ಸೈಡ್ಗೆ ಹೋಗ್ಬಿಟ್ರೆ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಹೋಗ್ಬಿಟ್ರೆ, ಇವಾಗ ಇಲ್ಲಿ ಲೆಫ್ಟ್ ತೊಗೊಬಿಟ್ರೆ ಇದಾಗೋಗುತ್ತೆ, ಏನೋ ಪೂರ್ತಿ ಬಿಸಿಲೆಲ್ಲ ಸಾಗಬೇಕು ನಾನು. ಸೊ ಇದು ಸ್ಟ್ರಾಟಜಿಕ್ ಇವ್ರದ್ದು. ನೋಡೋಣ ರೈಟ್ ಹ್ಯಾಂಡ್ ಸೈಡಲ್ಲಿ ಹೋಗೋಕ್ಕೆ ಏನಾದ್ರು ಜಾಗ ಇದೆಯಾ, ಟ್ರೈ ಮಾಡ್ತೀನಿ. ಬಗ್ಗೆ ನೋಡೋದು ಅಷ್ಟು ದೂರ ಹೋದ್ಮೇಲೆ ಕಲ್ಗಳ ಮೇಲೆ ಹೋಗ್ಬೇಕಷ್ಟೇ. ಹೋದ್ರೆ ಕಲ್ ಮೇಲೆ ಹೋಗಬೇಕು, ಈ ಥರ ಕಲ್ ಮೇಲೆ ಹೋಗಬೇಕು. ಬಿದ್ದರೆ ಕೆಸರು ಗದ್ದೊಳಗೆ ಬೀಳೋದು ಅಷ್ಟೇ. ಸ್ಟ್ರಾಟಜಿಕ್ಸ್ ಪ್ಲ್ಯಾನ್ ಇದೆಲ್ಲ. ಬರಿಗಳಲ್ಲಿ ಇಲ್ಲಿ ಹೋಗ್ಬೇಕು ನಾನು. ಅದಕ್ಕೆ ಪ್ರೈಸ್ ದ ಲಾಡ್ ಅಂತ ತೋರಿಸೋದು ಬಡಿಯಕ್ಲು. ದೇವ್ರ ಹೆಸರಲ್ಲಿ ಮಾಡಬಾರ್ದು, ಎಲ್ಲ ಹಲ್ಕ ಕೆಲಸಗಳೆಲ್ಲ ಮಾಡ್ತಾರೆ. ನಿಜ ಹೇಳಬೇಕಂದ್ರೆ ಬೆವರ್ತಾ ಇದ್ದೀನಿ ನಾನು, ಫುಲ್ ಬೆವರ್ತಾ ಇದ್ದೀನಿ. ಮುಖನೂ ಹಿಡಿದು ಬಿಡೋದ, ಬೆವರ್ತಾ ಇದ್ದೀನಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೀನಿ. ಬಟ್ಟೆ ಎಲ್ಲ ಬೆವರು ಬಂದಿರುತ್ತೆ ಆಲ್ಮೋಸ್ಟು. ಸುಮ್ಮನೆ ಸ್ನಾನ ಮಾಡಿದೆಲ್ಲ ವೇಸ್ಟ್ ಆ ಥರ ಆಗೋಯ್ತು. ಜಸ್ಟ್ ಅಲ್ಲಿಂದ ಇಲ್ಲಿವರೆಗೆ ಬರೋವರೆಗೆ. ದೇವಸ್ಥಾನಕ್ಕೆ ಹೋಗಿ ಅವನೇ ಸುರೇಶ್ ತುಂಡೆ ಉಣಿಸ್ಬೇಕಾ ನಾನು ಹೋಗಿ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗೋರು ಟೆಂಪಲ್ ರನ್ ಪ್ರೈಸ್ ದ ಲಾಡ್ ಅಂತ ತೋರಿಸ್ತಾರೆ. ಆ ದೇವಸ್ಥಾನಕ್ಕೆ ಹೋದ್ರೆ ಪುಡ್ಸು ಇವನು ಸುರೇಶ ಬಂದು ನಾನು ತುಂಡೆ ಉಣ್ತಾ ಇದ್ನ, ಸೊಳ್ಳೆ ಮಗ. ಬೋಳಿ ಮಕ್ಕಳು ತಂದು ನೆಟ್ಟಿಗೆ ಊಟನೂ ಹಾಕಲ್ಲ, ಪ್ರೈಸ್ ದ ಲಾಡ್ ಅಂತಾರೆ ಸೊಳ್ಳೆ ಮಕ್ಕಳು ತಂದು. ಇಲ್ಲಿ ಬರೋಷ್ಟೊಳಗೆ ಫುಲ್ ಬೆವ್ತೋಗ್ಬಿಡೋರು, ಫುಲ್ ಬೆವ್ತೋದ. ಇದೊಂದೇ ಅಡ್ವಾಂಟೇಜ್ ಇಲ್ಲಿ. ಅಲ್ಲೆಲ್ಲ ಕವರ್ ಆಗಿದ್ದಾರೆ ಆ್ಯಕ್ಚುಲಿ ಆಲ್ರೆಡಿ. ಇಲ್ಲಿ ಇರೋ ಅಡ್ವಾಂಟೇಜ್ ಒಂದೇನಂದರೆ ಇಲ್ಲಿ ನೆರಳಲ್ಲಿ ಕೂತ್ಕೊಂಡ್ರೆ ಬಿಸಿಲಲ್ಲಿ ಬಟ್ಟೆ ಹಾರಾಕ್ಬೋದು ಅಷ್ಟೇ. ಅದೊಂದೇ ಅಡ್ವಾಂಟೇಜ್ ಇರೋದಿಲ್ಲ. ಯಾವ ಬಟ್ಟೆಗೆ ಬಿಸಿಲಿದೆ ಅಂದರೆ ಇದು ಒಣಗೇ ಹೋಯ್ತಿದ್ದು, ಪೂರ್ತಿ ಒಣಗೋಯ್ತಿದ್ದು. ಪರ್ಸೆ ಒಣಗೋಯ್ತು. ನಾನು ಡ್ರೈವ್ ಮಾಡೋಕ್ಕೆ ಒಣಗಕ್ಕೆ ಹಾಕೋದಕ್ಕಿಂತ ಮುಂಚೆನೇ ಒಣಗೋಯ್ತಿದ್ದು. ಇವಾಗ ಇವೆಲ್ಲ ಈಗ ಒಣಗಕ್ಕಾಗ್ತಾ ಇಲ್ಲಿ. ಇದು ಒಣಗಕ್ಕೆ ಇವಾಗ ಪರ್ಸ್ ಒಣಗಕ್ಕೆ ಹಾಕೋದ ಅಂತ ಖಾಲಿ ಮಾಡಿದ್ರೆ ಹಾಕೋಕ್ಕಿಂತ ಮುಂಚೆ ಆಲ್ರೆಡಿ ಒಣಗಿ ಹೋಗಿದೆ ಇದು. ಅಷ್ಟು ಬಿಸಿಲಿದೆ ಆ್ಯಕ್ಚುಲಿ. ಎಷ್ಟು ಬಿಸಿಲಿದ್ದಿದ್ರೆ ಅಲ್ಲೇ ಕ್ಲೀನಾಗಿ 15 ಮಿನಿಟ್ಸಲ್ಲೇ ಎಲ್ಲ ರೆಡಿ ಆಗಿ ಬಂದುಬಿಡ್ತಾ ಇದೆ. ತೊಂದರೆ ಕೊಡಬೇಕು. ಚಿತ್ರರಂಗದ ಚಿತ್ರಹಿಂಸೆ, ಹೆರಿಟೇಜ್
ಈ ಹಿಂಸೆ ಕೊಡೋದಕ್ಕೋಸ್ಕರ ಹಿಂಗೆಲ್ಲ ಮಾಡೋದು ಇಷ್ಟೇ ಅನಿಸಿ ಮಾಡೋದೇನು ಸಾಕು ಸುಲಭದ ವಿಷಯ ಇದು. ದೇವಸ್ಥಾನದಲ್ಲಿ ಊಟ ಮಾಡಿಸ್ಬೇಕು ಅಂತಿದ್ದೀರಾ, ಸಾಕ ಸಿಂಪಲ್. ಅಲ್ಲೇ ಬಿಸಿಲಿದ್ದೀರ, ನಾನು ಅಲ್ಲೇ ಡ್ರೈವ್ ಮಾಡ್ಕೊತಿದ್ದೆ. ಅಲ್ಲಿ ಮೇಲ್ಗಡೆ ಬಂದ ತಕ್ಷಣ ಲಿಫ್ಟ್ ಕೊಟ್ಟಿದ್ರೆ ಸೀದಾ ಹೋಗಿ ದೇವಸ್ಥಾನದಲ್ಲಿ ಊಟ ಮಾಡ್ತಿದ್ದೆ. ದೇವಸ್ಥಾನದಲ್ಲಿ ತೊಂದರೆ ಕೊಡದೆ ಊಟ ಹಾಕಿದ್ದಿದ್ರೆ ನಾನು ಯಾಕೆ ಊಟ ಮಾಡಲ್ಲ ಅಂತೀನಿ, ಮುಚ್ಕೊಂಡು ಊಟ ಮಾಡ್ತೀನಿ ತಾನೆ. ಸೊ ದೇವಸ್ಥಾನದಲ್ಲಿ ನಾನು ದೇವಸ್ಥಾನಕ್ಕೆ ಯಾಕೆ ಹೋಗಲ್ಲ ಅಂದರೆ ಅವ್ರು ತೊಂದರೆ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಹೋಗೋದಿಲ್ಲ, ಅಷ್ಟೇ ಸಿಂಪಲ್. ಅದ್ರ ಬಿಟ್ಬಿಟ್ಟು ನೆಟ್ಟಿಗೆ ಮಾಡೋ ಕೆಲಸ ಮಾಡೋದು ಬಿಟ್ಬಿಟ್ಟು ಪ್ರೈಸ್ ದಲಾಡ್ ಲೌಡ ಅಂತಾರೆ ಬಡ್ಡೆಗಳು. ಅದು ವರ್ಷಿಪ್ ಒಡೆಯರ್ಗೋಸ್ಕರ ವರ್ಷಿಪ್ ಮಾಡಬೇಕು, ನಮಗೋಸ್ಕರ ಅಲ್ಲ, ಒಡೆಯರ್ಗೋಸ್ಕರ ವರ್ಷಿಪ್ ಮಾಡ್ಬೇಕು ನಾವು. ಇದು ಹಣೆ ಬರ ನಮ್ಮದು. ಕಳೆದ ಅರ್ಧ ಗಂಟೆಗೆ 2ನೇ ಸರಿ ಬಂದು ಅಂತ ಅಲರ್ಟ್ ಮಾಡ್ತಿರೋದು ಇಲ್ಲಿ. ಆ್ಯಕ್ಚುಲಿ ಸುತ್ತಮುತ್ತ ವಾತಾವರಣ ಎಲ್ಲ ಬೇಕಂತಲೇ ಕವರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಅಲ್ಲೊಬ್ಬ ಬದಲಾವಣೆ ಏನಂದರೆ ಆವಾಗಿನ ಇವಾಗಿನ ವಿಷಯಲ್ಗೂ ಗೊತ್ತಾಗೋಗುತ್ತೆ ಬಿಡಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕುರಿ ಕಾಯ್ಕೊಂಡು ಕೂತಿದ್ದಾನೆ, ಇವನು ಇದ್ದಾನೆ. ಹುಚ್ಚೇನು ಹೋಯ್ತಿಲ್ಲ, ಏನೂ ಮಾಡ್ತಿಲ್ಲ, ಸುಮ್ಮನೆ ನಿಂತ್ಕೊಂಡು ಸಾಯ್ತಾನೆ ಒಂದೇ ಸಮ. ಸುಮ್ಮನೆ ತುಣ್ಣ ತೋರಿಸ್ಕೊಂಡು ನಿಂತವನು ಅಷ್ಟೇ. ಸ್ನಾನ ಮಾಡ್ಕೊಬಂದಲ್ಲ, ಅವಾಗಿಂದ 2ನೇ ಸರಿ ಹೋಗಿ ಕಾಣಿಸ್ಕೊಳ್ತಿರೋದು. ಕಲ್ಲಿಗಳು ಹಿಡ್ಕೊಂಡು ಹೋಗ್ತಿದ್ದಾನೆ ಅವನು, ಬ್ಲ್ಯಾಕ್ ಕಲರ್ ಬಟ್ಟೆ. ಅಲ್ಲಿ ಹೋಗೇ ಕಾಣ್ತಾ ಇದೆ. ಆ್ಯಕ್ಚುಲಿ ಏನೋ ಯಾರೋ ಕಲ್ಲಲ್ಲಿ ಹೊಡೆಯೋ ಸಾಧ್ಯತೆ ಇದೆ ಅವತ್ತು. ಅಲ್ಲಿ ಹೋಗಿ 2ನೇ ಸರಿ ಕಾಣಿಸ್ಕೊಳ್ತಿದ್ದ. ಪಶು ಏನೋ ಮುನ್ನೆಚ್ಚರಿಕೆ ಇದೆ, ಯಾರೋ ಕಲ್ಲಲ್ಲಿ ಹೊಡೆಯೋ ಸಾಧ್ಯತೆ ಇದೆ ಇವತ್ತು, ನೋಡೋಣ. ಬರೀ ಕಿರಿಕೆ ಅವರು. ಟ್ರೈನ್ ಬರೋ ಟೈಮ್ ಆಯಿತು ಆಯಿತಾ, ಟ್ರೈನ್ ಬರೋ ಟೈಮ್ ಆಯಿತು. ಇವರು ಟ್ರೈನ್ ತೆಗಿತಾ ಇಲ್ಲ, ಅಂದರೆ ಸೆಂಟ್ರಲ್ಲಿ ಇರೋದು, ಓಡಾಡಿಸ್ತಾ ಇರೋದು. ಆ ಕಡೆ ಲಾಸ್ಟಲ್ಲಿ ಇತ್ತಲ್ಲ, ಅದನ್ನು ತೊಗೊಂಡು ಸೆಂಟ್ರಿಗೆ ಹಾಕ್ಕೊಂಡಾನೆ. ಟ್ರೈನ್ ತೆಗಿತಾನೂ ಇಲ್ಲ, ಮುಂದಕ್ಕೆ ಹೋಗ್ತಿಲ್ಲ, ಹಿಂದಕ್ಕೆ ಹೋಗ್ತಿಲ್ಲ, ಸುಮ್ಮನೆ ಎಳಾಡ್ತಾವನ ಇರೋದು. ಸೌಂಡ್ ಕೇಳಿಸ್ಕೊಳ್ಳಿ, ಸುಮ್ಮನೆ ಎಳ್ದಾಡ್ತಾವನ. ಟ್ರೈನ್ ಮಿಸ್ ಮಾಡಿಸೋ ಪ್ಲ್ಯಾನ್ ಇದು. ಈಗ ಟ್ರೈನ್ ಬರೋ ಟೈಮ್ ಇದು. ಇದು ತಿರುಪತಿ ಟ್ರೈನ್ ಬರುತ್ತೆ, ಚಾಮರಾಜನಗರ ಟು ತಿರುಪತಿ 3 ಗಂಟೆಗೆ, ಮೈಸೂರಿಗೆ ಹೋಗೋ ಟ್ರೈನ್ ಬರುತ್ತೆ. 4 ಗಂಟೆಗೆ, 3 ಗಂಟೆ 55 ನಿಮಿಷಕ್ಕೇನೋ ಬರ್ತದೆ. ಏನೇನೋ ಒಂದು 5 ನಿಮಿಷ ಬರುತ್ತೆ. ನಾನು ಆ ಕಡೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಎದ್ದು ರೆಡಿ ಆದೆ. ಆ್ಯಕ್ಚುಲಿ ಬಟ್ಟೆ ಎಲ್ಲ ಎತ್ತು ಒಳಗೆ ಹಾಕ್ಕೊಂಡೆ, ಒಣಗಲಿಲ್ಲ ಇನ್ನೂ. ಅದು ಬಿಸಿಲು ಕಡಿಮೆ ಆಗೋಯ್ತು ಅದಕ್ಕೆ. ಸೊ ಇವರು ಆ್ಯಟಿಟ್ಯೂಡ್ ಇದು ಮಾಡ್ತಿರೋದು, ಎಳಾಡ್ತಾವ್ರೆ ಮಧ್ಯ. ನಾನು ಆ ಕಡೆ ಪಾಸ್ ಆಗಬಾರ್ದು ಆ ಥರ. ಆ್ಯಕ್ಚುಲಿ ನಾನು ಅಲ್ಲಿಗೆ ಹೋಗಲ್ವಲ್ಲ, ಇಲ್ಲೇ ಎತ್ಕೊತೀನಿ, ಅದಕ್ಕೆ ಇಷ್ಟೆಲ್ಲ ಆಟ ಆಡ್ತಿರೋದು.
ಆ್ಯಕ್ಚುಲಿ C259 ಮೈಸೂರು KA09 ರಿಜಿಸ್ಟ್ರೇಷನ್ ಆಟೋ ಬಡ್ಡಿ ಮಗ ಕಾಲು ಮೇಲೆ ಹೋಯ್ತು. ಆ್ಯಕ್ಚುಲಿ ಕಾಲು ಪಕ್ಕದಲ್ಲಿ ಕಾಲು ಹಿಂದಕ್ಕೆ ನಾನು ಬರಲಿಲ್ಲ ಅಂದಿದ್ರೆ ಕಾಲಿವತ್ತು ಬಿಡಿ. ಇವಾಗೆಲ್ಲ ಆಟೋಗಳು ಆರ್ಗನೈಸ್ ಇದೆ. ಅದೇ ಚಾಮುಂಡಿಬೆಟ್ಟದ ಸಂಜೆ ನಾರಾಯಣ ಸ್ವೀಟ್ಸ್. ಆ್ಯಕ್ಚುಲಿ ರೈಲ್ವೆ ಸ್ಟೇಷನಲ್ಲಿ ಬಂದೆಲ್ಲ ಕಾಲು ತುಳಿತ, ಕಾಲು ಮೇಲೆ ತುಳಿದಾಡ್ಬಿಟ್ರು. ತಾಯಿ ಆಶೀರ್ವಾದ ಅಂತ ನಂದಿನಿ, ಆ ಬ್ಯಾಗು ನಂದಿನಿ ಐತೆ, ಆಟೋ ಮೇಲೆ ನಂದಿನಿ ಐತೆ. ಆ್ಯಕ್ಚುಲಿ ಈ ಆಟೋ ಮೇಲೆ ತೇರು ಅಂತ ಬರ್ತಿದೆ. 4520 ಸಿದ್ಧಾರ್ಥ KF85 6735. ಆ್ಯಕ್ಚುಲಿ ರೈಲಿಂದ ಟ್ರೈನ್ ಹಿಡಿದ್ನಲ್ಲ ರೈಲ್ವೆ ಸ್ಟೇಷನಲ್ಲಿ ಸೆಟ್ಟೆ ಕೊಡ್ತಾರೆ. ಇಬ್ಬರು ತೆಗೆದುಕೊಂಡು ಹೋಗೋ ಪ್ರಯತ್ನ ಪಟ್ಟರು. ಓಕೆ, ಅದು ರೈಲ್ವೆ ಸ್ಟೇಷನ್ ಇದೆಯಲ್ಲ, ರೈಲ್ವೆ ಸ್ಟೇಷನಲ್ಲಿ ಕಾಲು ತುಳಿತ. ಈಗ ಆ್ಯಕ್ಚುಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ಒಬ್ಬ ಬ್ಲ್ಯಾಕ್ ಕಲರ್ ಶರ್ಟ್ ಒಂದು ಕೆಳಗಿಳಿದ್ನಲ್ಲ, ಅವನು ಕಾಲ ಮೇಲೆ ಕಾಲಿಡೋದಕ್ಕೆ ಪ್ರಯತ್ನ ಪಟ್ಟ. ಆ್ಯಕ್ಚುಲಿ ನನ್ನ ಕೈಯಲ್ಲಿ ಮೊಬೈಲ್ ಇರಲಿಲ್ಲ ಅಂದರೆ ಖಂಡಿತ ಏಟೇ ಬೀಳ್ತಾಯಿತ್ತು ಅವ್ನಿಗೆ. ಹಂಗೂ ಕೋಲ್ ಅಡ್ಡಕ್ಕಿಟ್ಟೆ. ಅವ್ನು ಅಡ್ಡಕ್ಕಿಟ್ಟಿದ್ದರಿಂದ ಅವ್ನು ಹಿಂದಕ್ಕೆ ಹೋಗಿ ಸ್ವಲ್ಪ ಆದರೆ ಅವ್ನ ಮುಖಕ್ಕೆ ಭುಜಕ್ಕೆ ಏನಾದ್ರು ಟಚ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಇಂಜರಿದ. ಇಲ್ಲದೆ ಇದ್ದರೆ ಕಾಲ ಮೇಲೆ ಕಾಲಿಟ್ಬಿಡ್ತಾ ಇದ್ದ ಸೊಳ್ಳೆ ಮಗ. ಅದು ಆ ಕಡೆ ಇರಲಿ, ಎಲ್ಲಿಗೆ ಹೋಗ್ತಾನೆ. ವೀಡಿಯೋದಲ್ಲಿ ಕವರ್ ಆಗಿದ್ದಾರೆ ಇಬ್ಬರಲ್ಲೊಬ್ಬ, ಹಿಡ್ಕೊಬೋದು. ಈಗ ಆ್ಯಕ್ಚುಲಿ ಹೇಳೋಕೆ ಕೊಟ್ಟಿದ್ದೇನು ಅಂದರೆ, ಆಟೋದಲ್ಲಿ ತೇರು ಅಂತ ಬರೆದಿತ್ತು. ಈ ಕಾಲು ತುಳಿತ ಮತ್ತು ತೇರಿಗೂ ಸಂಬಂಧ ಏನು ಅಂದರೆ, ಬನ್ನೂರಲ್ಲಿ ಬಂಡಿ ಹಬ್ಬದಲ್ಲಿ ತೇರು ಎಳಿತೀವಲ್ಲ, ಸೊ ಆ ತೇರು ಆ ಸಮಯದಲ್ಲಿ ಕಾಲು ತುಳಿತ ಆಗುತ್ತೆ ಅನ್ನೋದರ ಮುನ್ಸೂಚನೆ ಕೊಟ್ಟಿದ್ದದು. ಅಂದರೆ ಉದ್ದೇಶಪೂರ್ವಕವಾಗಿ ಕ್ರಿಯೇಟ್ ಮಾಡ್ತೀವಿ ಅಂತ ಮಾಡಿದ್ದು. NM 5214 KA05 ಮಂಡ್ಯ ಬ್ಯಾಂಗ್ಳೂರು ರಿಜಿಸ್ಟ್ರೇಷನ್. ಡಸ್ಟ್ ಹತ್ತಿರ. ಆ್ಯಕ್ಚುಲಿ ನಾನು ಡಸ್ಟ್ಗೋಸ್ಕರ ಬಂದಿದ್ದೆಲ್ಲ, ಬೇಗ ಹೋದಾಗನು ಹೆಡ್ಲೈಟ್ HM 5907 ಹೊಡ್ಕೊಂಡೋದ. ಆ್ಯಕ್ಚುಲಿ ನಾನು ಕವರ್ ಮಾಡಿದ್ದು ಇದಕ್ಕೋಸ್ಕರ. ಇವಾಗ ನಿಂತ್ಕೊಂಡಿದ್ದೇನೆ ಅಂತ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಏನಾದ್ರು ಹೋಗಿದ್ದಿದ್ರೆ ಇನ್ನೋವಾ ಹೊಡ್ಕೊಂಡು ಹೋಗ್ತಾಯಿತ್ತು ಗಾಡಿ. ದಾರಿ ಹೋಗ JX 889 ಚಾಮುಂಡಿ ಬೆಟ್ಟದ ದಾರಿ ಹೋಗ. ಕೃಷ್ಣ ಅವನ ಬಾಲಂಗಚ್ಚಿ ಅವನು ದಾರಿ ಹೋಗ. ಆ್ಯಕ್ಚುಲಿ ದಾರಿಯಲ್ಲೇ ಎಳೆಯೋದಲ್ವ ಅದು ತೇರು. ನಿಮ್ಮ ಬಂದಿದ್ದು ತುಂಬ ಒಳ್ಳೆಯದಾಯಿತು. ಕಳ್ಳ ಯಾರು ಅಂತ ಇಲ್ಲೇ ಸಿಗಾಕೋಗ್ರ. ಆ ತೇರು ಅದೇ ತೇರು ಎಳೆಯೋ ಸಮಯದಲ್ಲಿ ಹಂಗಾಗುತ್ತೆ ಅಂತ ಅದು ದಾರಿ ಹೋಗ್ಬೇಕು. ಯಾಕೆಂದರೆ ತೇರು ದಾರಿಯಲ್ಲಿ ಎಳೆಯೋದ್ರಿಂದ, ತೇರನ್ನು ದಾರಿಯಲ್ಲಿ ಎಳೆಯೋದ್ರಿಂದ ಸೊ ಕಾಲು ತುಳಿಯತ್ತ ಆಗುತ್ತೆ ಅಂತ ಮಾಡಿರೋದು ಇದೆಲ್ಲ. ಸೊ ಅವರೇ ಕೊಟ್ಟಿದ್ದ ಸೂಚನೆ ಪ್ರಕಾರ ಏನಂದರೆ, ಬಂದೂರಲ್ಲಿ ಬಂಡಿ ಹಬ್ಬ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಮೈಸೂರು ಕ್ಲೈಮ್ಯಾಕ್ಸ್ ಮಾಡಿ ಮುಗಿಸ್ಬೇಕು ಅನ್ನೋದರ ಮುನ್ಸೂಚನೆ. EH 5410 KL11 ಅದು. KL10 P 8415 ಕಾಲು ನೋಡಿ ಒಂದು. ವರ್ಣನ ಅಂಗಡಿ ಬಿಳಿವು ಮೇ ಬಿ ಅದು ರಾಯಲ್ದು, ಅದು ಒಡೆಯರ್ಸ್ ರಾಯಲ್ದು, ಅದು ಪೊಲೀಸ್ ಬ್ಲಾಕ್ ಆಗಿದೆ. ಬೆಂಗಳೂರು ಊಟ ಸಿಗುತ್ತೆ. ಆ್ಯಕ್ಚುಲಿ ಅಲ್ಲಿ ಕಾರಲ್ಲಿ ಕರ್ಣ ಅಂತೇನೋ ಬರ್ತಿತ್ತು. ಕರ್ಣ ಅಲ್ಲ, ರಾವಣ ಅಂತೇನೋ ಬರ್ತಿತ್ತು. ಇಲ್ಲಿ ಕರ್ಣ ಅಂತ ಬರ್ತಿತ್ತು ಈ ಬೈಕಲ್ಲಿ. ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿರೋದು ಮತ್ತು ರಾವಣ ಅಂತ. ಇದು ಫುಟ್ಪಾತ್ ಬ್ಲಾಕ್ ಮಾಡಿದೆ. HD ಗಾಡಿ 7368.
HD7368 ಅದರ ಫುಟ್ಪಾತ್ ಊಟ ಇಲ್ಲ ಅಂತ. ಆ್ಯಕ್ಚುಲಿ ಇವಾಗ ನನಗೆ ಟೀ ಕುಡಿಯೋದಕ್ಕೂ ಕಾಸಿಲ್ವಲ್ಲ, ಸೊ ಅದರ ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು ಇದು ಅದು ಅಷ್ಟು ಒಂದು ಕ್ಲಾಸ್ಗೆ ತಗೋಬೇಕಲ್ಲ ಅದು. ಸೊ ನೀವು ಟೀ ಕುಡಿಯೋಕ್ಕೂ ಏನೋ ದುಡ್ಡಿಲ್ಲ ಅಂತ ಆಡ್ಕೊಳ್ತಿರೋದು ಆ್ಯಕ್ಚುಲಿ ಅದು. ಗಾಡಿ ನಂಬರ್ ಇಲ್ಲ. ಏನಪ್ಪು ಗಾಡಿ ನಂಬರ್ ಈ ಕಡೆ ಇಲ್ಲ, ಆ ಕಡೆ ಇದೆ. KA04 ಸೀರೀಸ್ ಏನೋ, KA04ಗೆ ಸಮಥಿಂಗ್ ಏನೋ ಕಾಣ್ತಿಲ್ಲ. ಪೊಲೀಸವರು ಇದನ್ನೆಲ್ಲ ಹಿಡಿಯೋದಿಲ್ಲ, ಇದನ್ನೆಲ್ಲ ಕೇಳೋದಿಲ್ಲ. ಹೆಲ್ಮೆಟ್ ಒಂದು ಯಾಕೆ ಚೆನ್ನಾಗಿ ಹಿಡ್ಕೊತಾರೆ ಬಳಿ ಮಕ್ಕಳು ಅಂದರೆ ಅದು ಆ್ಯಟಿಟ್ಯೂಡ್ ಫಾರ್ಮಲ್ ಆಗುತ್ತೆ. ಅಂದರೆ ಹೆಲ್ಮೆಟ್ ಹಾಕೋದೇನಕ್ಕೆ ಪ್ರೊಟೆಕ್ಷನ್ಗೆ, ಸೊ ಹೆಡ್ ಪ್ರೊಟೆಕ್ಷನ್ಗೋಸ್ಕರ. ಆದರೆ ಪೊಲೀಸ್ ಕೆಲಸ ಏನೋ ಪ್ರೊಟೆಕ್ಷನ್ ಕೊಡೋದು. ಸೊ ಪೊಲೀಸ್ ಅವರಿಂದ ಪ್ರೊಟೆಕ್ಷನ್ ತೊಗೊಳ್ಳಿ ಏನಾದರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತದೆ. ಅದಕ್ಕೋಸ್ಕರ ನೀವು ಹೆಲ್ಮೆಟ್ ಹಾಕ್ತೀವಿ, ಯಾರು ಒಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕೊಳ್ದೆ ಹೋಗ್ತಾ ಇದ್ದರೆ ಪ್ರೊಟೆಕ್ಷನ್ ಇಲ್ಲ ಅವನಿಗೆ ಅಂತ ಅರ್ಥ. ಪಬ್ಲಿಕ್ ವಾಯ್ಸ್ 5101 MH ಇರಬೇಕು. ಅದು ರಾಜು ಕಾರ್ಯ ಗಾಡಿ, ಅದು ಯಾರೋದು ಏನೋ ಗೊತ್ತಿಲ್ಲ, ರಾಜು ಕಾರ್ಯ ಗಾಡಿ ಅನ್ನೋದು. ಅದು ಚಾನೆಲ್ ಅವನದೇ, ಅದೊಂದೇ ಒಂದು ಗಾಡಿ ಇಟ್ಕೊಂಡ್ರೆ ಆಗ್ತಿರ್ತಾನೆ ಯಾವಾಗಲೂ ಕಾಣಿಸ್ಕೊಂಡೋದು. ಸ್ವಾಮಿಯವರ ವರ್ಲ್ಡ್ ಚಾಂಪಿಯನ್ ಅಂತ KE 9718. ರವೀನಾ ಇದು ಅರ್ಥ ಇದೆ, ನವೀನ ಎರಡು ಒಂದಿಗೆ ಬರುತ್ತೆ. ಸೊ ಅದಕ್ಕೆ ವರ್ಲ್ಡ್ ಚಾಂಪಿಯನ್ ಅಂತ ಹೇಳಿ ಅಮ್ಮ ಮಗಳು. ಅದಕ್ಕೆ ಅವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಬಟ್ ಮಾಡೋಕ್ಕೆ ಏನು ಕೆಲಸ ಇಲ್ಲ. ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅಷ್ಟೊಂದು ಜನ ಇದ್ದರು ಇಲ್ಲಿ. ಯೂರಿನ್ ಫಾರ್ಮುಲಾ ಮತ್ತು ಆ ಸುತ್ತಮುತ್ತೆಲ್ಲ ವೆಹಿಕಲ್ ಬಂದಿದ್ದು. ವಿಶಾಲ್ ಮಾಡಿ ಬರ್ಬೋದು ಅಂದ್ಕೊಳ್ತೀನಿ ಅಷ್ಟು ಆ ಜಾಗದಲ್ಲಿ. ಯಶೋಮತಿ ಜೊತೆ ಆಯಿತು, ಯಶೋಮತಿ ಬಾಲಂಗೋಚಿ ಜೊತೆ ಅಭಿಷ್ ಬಾಲಂಗೋಚಿ ಜೊತೆ ಏನು ಚಾಮುಂಡೇಶ್ವರಿ ಬೆಟ್ಟ ಪೂಜಾರಿಯ ಬಾಲಂಗೋಚಿ. ಅಲ್ಲಿದೆ ಗೊತ್ತಾಯ್ತಲ್ಲ ಹುಡುಗ, ಅದು ಹೆವಿ ಓವರ್ ರಿಯಾಕ್ಟ್ ಮಾಡ್ತಿದ್ದೆ. ನೋಡಿದಷ್ಟು ಅವೇ ಅಪ್ಪ ಅಂತ ತಿಳ್ಕೊಂಡು ಹೊರಗಡೆ ಓಡಾಡ್ಬಿಡ್ತಾನೆ ಆರಾಮಾಗಿ. ಧೈರ್ಯ ತುಂಬ್ತಾಳೆ ಹುಡುಗನಿಗೆ. ಹೆವಿ ಓವರ್ ಆ್ಯಕ್ಟಿಂಗ್ ಮಾಡಿದ್ರು. ಅದು ಆರ್ಗನೈಸ್ಡ್ ಏನಕ್ಕೆ ಅಂದರೆ ಅಲ್ಲಿ ಬಾಳೆಹಣ್ಣು, ಇದು ಶಾರ್ಟ್ಸ್ ಮೆಸೇಜ್ ಸುಧಾ ಬಳ್ಳಾಳ್ಳಿ ಬರೋದು. ಸುಧಾ ಮತ್ತು ಕಂದನ ಬಾಲಂಗುಚ್ಚಿ ಆ್ಯಕ್ಚುಲಿ ಅದು ನನ್ನನ್ನು ರೆಪ್ಲಿಕೇಟ್ ಮಾಡ್ತಾ ಇರೋದು. ಹಿಂಗೆ ಓಡಾಡುವಂಥ ಆದೇಶ ಹೊಡಿಸ್ತಾ ಇರೋದು, ರಾಜರ ಆದೇಶ ಅದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು ಆ್ಯಟಿಟ್ಯೂಡ್ ಮಾಡಿದ ನೋಡಿ ಉದ್ದೇಶ ಆಗ್ತಾ ಇದೆ. ಕುಮುದಳ ಕಂದ ಮತ್ತು ಕುಮುದ ಮತ್ತು ಒಳ ಕಂದ ಬಾಲಂಗುಚ್ಚಿ ಹೋಗಿದ್ದು. ಅದರಲ್ಲಿ ತುಂಬ ಜನ ಕಾಣಿಸ್ಕೊಳ್ತಾ ಇದ್ದಾರೆ. ಕುಮುದಳ ಕಂದನ ಬಾಲಂಗುಚ್ಚಿಗಳು ತುಂಬ ಜನ ಕಾಣಿಸ್ಕೊಳ್ತಾ ಇದ್ದಾರೆ. ಕುಣಿತ ಸೋಟ್ ಬರ್ತಾ ಇದೆ. ಇದು ಸಾಮಾನು ಪ್ರದರ್ಶನ ಇರ್ತಾ ಇದೆ. ಅಜ್ಜಿ ಅವರು ಸೀತಾಫಲ ಹಣ್ಣು ಹಿಡ್ಕೊಂಡಿದ್ದಲ್ಲ ಕೈಯಲ್ಲಿ, ಅದರಲ್ಲಿ ಹೊಡೆಯೋ ಪ್ರಯತ್ನ ಪಡ್ತಾನೆ ನಾನು. ಅವಾಗ ಮುಖ ಕವರ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಪ್ಪ.
ಕಂದ ಕುಂದಳ ಕಂದ ಇದನ್ನೆಲ್ಲ ಕನ್ನಡ ಬಾಲಂಗುಚಿಗಳು ಹೆವಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತೇಳಿ. ಬಹುಶಃ ಇವತ್ತು ಪಾರ್ಕಲ್ಲಿ ಏನಾದರೂ ಏನೋ ಕಾರ್ಯಕ್ರಮ ಇರ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಕುಂದಳ ಕಂದಗಳು ಸಿಕ್ಕಾಪಟ್ಟೆ ಕಾಣಿಸ್ಕೊಳ್ತಾರೆ ಅಲ್ವಾ. ಇಲ್ಲಿ ಕುಮದಳ ಕಂದ, ಇಲ್ಲಿ ಕುಮದಳ ಕಂದಗಳು, ಕುಮದಳ ಕಂದ. ಬಹುಶಃ ಪಾರ್ಕಲ್ಲಿ ಕುಂದಳ ಕಂದನ ಹುಡುಗರು ಆ್ಯಕ್ಚುಲಿ ವಿಷುವಲಲ್ಲಿ ಕವರ್ ಆಗಿದೆ ಸಾಯಂಕಾಲ. ಪಾರ್ಕಲ್ಲಿ ಯಾರೋ ಒಬ್ಬ ವ್ಯಕ್ತಿ ಲೋ ಜಾಬ್ ಮಾಡ್ತಿದ್ದನ್ನು ನಾನು ವೀಡಿಯೋ ರೆಕಾರ್ಡ್ ಮಾಡಿದೆ. ಸೇಮ್ ಟೈಮ್ ದುರ್ಗಾಪರಮೇಶ್ವರಿ ದೇವಸ್ಥಾನದ ಇವನಿದ್ದಾನಲ್ಲ, ಅವನ ಹೆಸರೇನು ಮಂಜುನಾಥ್, ದುರ್ಗಾಪರಮೇಶ್ವರಿ ದೇವಸ್ಥಾನದ ಓನರ್ ಮಂಜುನಾಥ್ ಇದೆಯಲ್ಲ, ಆ ಮಂಜುನಾಥ್ ಮತ್ತು ಇನ್ನೊಬ್ಬ ಗಣೇಶ ಅಂತ ಒಬ್ಬ ಕೆಲಸ ಮಾಡ್ತಾನೆ, ಅವನ ಜೊತೆ ಕಾಣಿಸ್ಕೊಳ್ತಾನೆ ಅಲ್ಲಿ ದೇವಸ್ಥಾನದ ಒಳಗಡೆ. ಹೌದು ಕುಮದಳ ಕಂದ. ಅವನು ಇನ್ನೂ ಮಾತಾಡ್ತಾ ನೋಟಿಸ್ ಮಾಡಲಿಲ್ಲ. ಕಾಸ್ಟ್ ಬಾಲಾಗ್ಬೇಕು. ನಾನು ಫುಟ್ಪಾತ್ ರೀಚಾಗಿ ಬಂದರೆ ಈ ಬಡ್ಡಿ ಮಕ್ಕಳು ಮಾತ್ರ ಬಿಡೋಕ್ಕಿಲ್ಲ, ಕೈಯಲ್ಲಿ ಹೊಡ್ಕೊಂಡೋಗೋ ಪ್ಲ್ಯಾನ್. ಅವನದು ಅಷ್ಟೇ, ಇವನಿಲ್ಲ. ಇವನು ಕಿವಿ ಹತ್ರ ಮಾತಾಡೋ ಪ್ಲ್ಯಾನ್ ಅಂದ್ಕೊಳ್ತೀನಿ. HX2137 ಕಂದ ದುಡ್ಡಿಟ್ಟಿರೋದು ಆ್ಯಟಿಟ್ಯೂಡ್ ಹೇಳೋಕ್ಕಂದ್ರೆ ನಮ್ಗೆ ದುಡ್ಡಿದೆ ಅಂತಲೇ ಹೇಳ್ತಾರೆ, ಏನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅದು ಸೀತಾಬಳ್ಳ ಐಶ್ವರ್ಯ ಅರ್ಜುನ್ ಬಾಲಂಗುಚ್ಚಿದೆ ಅಂದ್ಕೊಂಡಿದ್ದಲ್ಲ, ಅವ್ರಿಗೆ ಅದು ಐಶ್ವರ್ಯ ಅರ್ಜುನ್ ಬಾಲಂಗುಚ್ಚಿ. ಇದು ಸಮೋಸಗಳಿದು. ಸೊ ಇದು ಪಾಪ್ಕಾರ್ನ್. ಇದರಲ್ಲಿ ದೇವೇಗೌಡ ಸರ್ಕಲಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದಾರಲ್ಲ ಅದ್ರ ಕತೆ. ಇವರು ಕುತ್ಕೊಂಡೋದು ಶಾಂಭವಿ ಬಾಲಂಗುಚ್ಚಿ, ಇವ ಕುಮದಳ ಬಾಲಂಗುಚ್ಚಿ. ಅಲ್ಲಿ ಏನು ಎಲ್ಲಿ ಹೇಳೋಕೆ ಹೊರಟಿದ್ದಾರೆ ಅಂದರೆ, ಏನು ಹೇಳೋಕೆ ಹೊರಟಿದ್ದಾರೆ ಅಂದರೆ ಕುಮದಳ ಕಂದ ಐಶ್ವರ್ಯ ಅರ್ಜುನ್ ಜೊತೆ ಕಮಿಟ್ಮೆಂಟ್ ಮಾಡ್ಕೊಳ್ತಾನೆ ಏನಾದರೂ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಜೊತೆಗೆ ಇದಿದೆಯಲ್ಲ, ಅದು ಯಾವಾಗ ಡೇಟ್ ಸರಿಯಾಗಿ ಗೊತ್ತಿಲ್ಲ, ಒಟ್ಟಲ್ಲಿ ದೇವೇಗೌಡ ಸರ್ಕಲ್ ಮೇಲೆ ಹೆಂಗೆ ಹಲ್ಲೆ ಮಾಡೋದ್ರಿಂದ, ಸೊ ಅದರ ರಿಲೇಟೆಡ್ ಇದು ಅಂದರೆ ಅದಕ್ಕೂ ಇದಕ್ಕೂ ಇವ್ರಿಗೂ ಸಂಬಂಧ ಇದೆ ಅಂತ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ. ಅಫ್ಕೋರ್ಸ್ ಇಷ್ಟು ಅವ್ರಿಗೂ ಖಂಡಿತ 100% ಔಟ್ ಅವ್ರದ್ದು ಕೈವಾಡ ಖಂಡಿತ ಇದೆ. ಕುಮುದ ಮತ್ತು ಕಂದ ಹರೀಶ್ ಅವ್ರದ್ದು ನನ್ನ ಮೇಲೆ ಹಲ್ಲೆ ಮಾಡೋರಲ್ಲ ದೇವೇಗೌಡ ಸರ್ಕಲಲ್ಲಿ, ಅದ್ರ ಮೇಲೆ ಅವ್ರದ್ದು ಕೈವಾಡ ಇದೆ. ಅಷ್ಟೇ ಯಾಕೆ ವಿಶ್ವಮಾನ ಜೋಡಿ ರಸ್ತೆಯಲ್ಲಿ ನನ್ನ ಮೇಲೆ ಹಲ್ಲೆ ಮಾಡೋರಲ್ಲ ಅದರಲ್ಲೂ ಅವ್ರ ಕೈವಾಡ ಇದೆ. ಯಾಕೆಂದರೆ ಅದೆಲ್ಲ ಕಿಯಾ ಹೊಸ ಶೋರೂಮ್ಗಳು ಓಪನ್ ಮಾಡ್ತಾ ಇದ್ದಾರಲ್ಲ, ಅದ್ರ ಪಕ್ಕದಲ್ಲೇ ನನ್ನ ಮೇಲೆ ಹಲ್ಲೆ ನಡೆಸ್ತಾ ಇರೋದು. ಜೊತೆಗೆ ಕುಮಾರ್ ದೇವೇಗೌಡ ಫ್ಯಾಮಿಲಿಗೆ ಸಂಬಂಧಪಟ್ಟ ವ್ಯಕ್ತಿಗಳೇ ಅದ್ರ ಸುತ್ತ ಕಾಣಿಸ್ಕೊಳ್ತಾ ಇರೋದು. ಮತ್ತು ಕಿಶೋರ್ ಸರ್ಜಾ ನೆಟ್ವರ್ಕ್ ಥರ ಕಾಣಿಸ್ಕೊಳ್ತಾ ಇರೋದು. ಸೊ ಇವ್ರಿಗೆ ಕಿಶೋರ್ ಸರ್ಜಾ ನೆಟ್ವರ್ಕ್ ಚಿರಂಜೀವಿ ಸರ್ಜಾ ಕಿಶೋರ್ ನೆಟ್ವರ್ಕಲ್ಲೇ ಕೆಲಸ ಮಾಡ್ತಾ ಇರೋದು. ಸೊ ಇದು ಕೈವಾಡ ಇದೆ. ಜೊತೆಗೆ ಅವರು ನನಗೆ ಅಕ್ಕ, ಸೀನಿಯರ್. ಸೊ ಡಾರ್ಕ್ ಬ್ಲೂ ರಾಯಲ್ ಫ್ಯಾಮಿಲಿಗೆ ಕಮಿಟ್ಮೆಂಟ್ ಆಗಿರೋದು, ಅದಕ್ಕೋಸ್ಕರ ಅದನ್ನು ಹೆಲ್ಪ್ ಮಾಡೋದಿಲ್ಲ. ಈಗೆಲ್ಲ ಆರ್ಗನೈಸ್ ಇದೆ ಪೂರ್ತಿ. ಗಾಡಿ ನಂಬರ್ ಪ್ಲೇಟೇ ಕಾಣ್ತಲ್ಲ, 11B1914 ಇರೋದು. EP4271 ಇದು ಆರ್ಗನೈಸ್ಡ್. ಹಚ್ಚಿದೆಲ್ಲ ಏನು ಕಥೆಗಳು ಅಂದರೆ, ಫುಟ್ಪಾತ್ ಮೇಲೆ ಏರೋ ಗಾಡಿಗಳು ನಿಲ್ಲಿಸ್ತಾರೆ ಅಂದರೆ ರಿಲೇಟೆಡ್ ವ್ಯಕ್ತಿಗಳು ಫುಟ್ಪಾತ್ ಫಾರ್ಮರ್ ಅಂದರೆ ಸಿಗ್ತಾರೆ ಅಂತ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ರಾಯಲ್ ಎನ್ಫೀಲ್ಡ್ ಬ್ಲ್ಯಾಕ್ ಕಲರ್ದು ಗ್ರೇ ಕಲರ್ ನಿಂತ್ಕೊಂಡಿದೆ ಅಲ್ವಾ, ಎಲ್ಲೋ ಪ್ರೈಮ್ ಕಿಂಗ್ ಪೊಸಿಷನ್ನ ರೆಪ್ರೆಸೆಂಟ್ ಮಾಡುತ್ತದು. ಸೊ ಅಂದರೆ ಅದಕ್ಕೆ ರಿಲೇಟೆಡ್ ವ್ಯಕ್ತಿಗಳು ಅಂದರೆ ಫಾರ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ರಾಯಲ್ ಎನ್ಫೀಲ್ಡು ಸುರೇಶ್ ಮಾವ ಅದನ್ನು ಯೂಸ್ ಮಾಡ್ತಾ ಇರೋದು 350. ಮತ್ತು ಹೆಸರನ್ನು ರಾಜಶೇಖರ್ ಯೂಸ್ ಮಾಡ್ತಾ ಇದ್ದಾನೆ, ಮೆಡಿಕಲ್ ಮಾಫಿಯಾ ಒಂದು ಮೆಡಿಕಲ್ ಸ್ಟೋರ್ ಅವನು. ಸೊ ಇವರುಗಳೆಲ್ಲ ಫುಟ್ಪಾತ್ ಫಾರ್ಮುಲಾದಲ್ಲಿ ಸಿಗ್ತಾರೆ ಅಂತ, ಅಂದರೆ ಕಮಿಟ್ಮೆಂಟ್ ರೂಲ್ಸ್ ಫಾಲೋ ಮಾಡ್ತಾರಲ್ಲ ಅಲ್ಲಿ ಸಿಗ್ತಾರೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದು. ಇನ್ನೂ ಒಬ್ಬ ರಾಗ್ಬೆ ಫುಟ್ಪಾತ್ ಮೇಲೆ ಬರ್ತಾ ಇರೋದು 3816 ಸದ್ಯಕ್ಕೆ ಸಾಕು. ಬಟ್
JQ4140 ಆ್ಯಕ್ಚುಲಿ ಜುಪಿಟರ್ ಗಾಡಿ ಹೋಯ್ತು, ಷಣ್ಮುಗಂ ಗಾಡಿ ಅಂದರೆ ಷಣ್ಮುಗಂ ಥರದ ಗಾಡಿ ಅವ್ನು ಬಲ ಮುಂಚೆ ಆಲ್ಮೋಸ್ಟ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಹೊಡ್ಕೊಂಡು ಹೋಗೋ ಪ್ರಯತ್ನನೇ ಅದು. ನಾನೇ ಹಿಂದಿಗೆ ಬಂದೆ, ಇದ್ದಾರೆ ಹೊಡೆಗೆ ಖಂಡಿತ ಬೇಕಾಯಿತು. ಈಗ ಪುರುಷರ ಮೇಲೆ ಹಿಡಿಬೇಕು. KA55EV7449 ಆ್ಯಕ್ಚುಲಿ ಹೆಡ್ಲೈಟ್ ಆನ್ ಮಾಡ್ಕೊಂಡು ತೋರಿಸ್ಕೊಂಡು ನಿಂತಿರೋದು. ಕಿರಾತಕರು ಇರಲ್ಲ. EV7449 ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು. ಕತ್ಲೆ ಏನಿಲ್ಲ ಗುರು, ನೋಡಿ ಕಾಣ್ತಲ್ವಾ ಕ್ಯಾಮ್ರಾ, ಕತ್ಲೆ ಏನೂ ಇಲ್ಲ. 6 ಗಂಟೆ ಏನೂ ಆಗಿಲ್ಲ ಅಂತ ಅಂದ್ಕೊಳ್ತೀನಪ್ಪ. 6 ಗಂಟೆ ಆಗಿದ್ದರೆ ಬೀದಿ ಲೈಟೆಲ್ಲ ಹೊನ್ನೋಗ್ಬೇಕಿತ್ತಲ್ವಾ. ಹೆಡ್ಲೈಟ್ ಆನ್ ಮಾಡ್ಕೊಂಡು ಹೋಗೋಕ್ಕಂತೇನು ಸೋಳೋ ಮಕ್ಕಳು ಮಾಡ್ಕೊಂಡು ನಿಂತರು. ನನ್ನ ಮಕ್ಳಿಗೂ ಕಾಣ್ತದೆ, ಇಲ್ಲದಂಗಿರೋದು ಕಾಣ್ತದೆ. ಈ ಜನಸಾಗರ ಆರ್ಗನೈಸೇಷನು HQ1709C 1709 ಇದೆಲ್ಲ ಆರ್ಗನೈಸ್ ಇದೆ. ಈ ಜನಸಾಗರ ಆರ್ಗನೈಸ್ ಇದೆ. ಆರ್ಗನೈಸೇಷನ್ ಎಲ್ಲ ಆರ್ಗನೈಸ್ ಇದೆ. ED1635 ಆ್ಯಕ್ಚುಲಿ ಮೈಸೂರು ರಿಜಿಸ್ಟ್ರೇಷನ್ ಇರಬೇಕು. ಹೋಂಡಾ ಆ್ಯಕ್ಟಿವ್ ವೈಟ್ ಕಲರ್ದು ಗಾಡಿ ಹೊಡ್ಕೊಂಡು ಹೋಗೋ ಪ್ರಯತ್ನ ಪಟ್ಟ, ಇವು ಡಿಸ್ಟರ್ಬ್ ಮಾಡೋ ಪ್ರಯತ್ನ ಪಟ್ಟ. 9D1580 ಅಂದರೆ ಅದು ಮರ್ತೋಗಲಿ ಅಂತ ನಾನು ಆ್ಯಕ್ಚುಲಿ ಗಾಡಿ ನಂಬರ್ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಲ್ಲ. ಸೊ ಅದು ಅದನ್ನು ಡೆವಿಯೇಷನ್ ಮಾಡೋಕ್ಕೋಸ್ಕರ ಅಟೆಂಡ್ ಮಾಡಿದ್ದು. ಜೊತೆಗೆ ಅವನು ಸಿಕ್ಕಾಪಟ್ಟೆ ಪ್ರಯೋಗ ಫಲ ಇದ್ದ. ಆಲ್ಮೋಸ್ಟ್ ಬಟ್ಟೆ ಟಚ್ ಆಗ್ತಾಯಿತ್ತು, ಬೇಕಾದ ಯೂಸ್ ಮಾಡಿದ್ದು. ಹೆವಿ ಇದು ಅಷ್ಟೇ ಮುಂದೆ HP 3647 ಗಾಡಿ ಅದು ಜುಪಿಟರ್. ಇದು ಅಷ್ಟೇ W5764 ಒಡೆಯರ್ಸ್ದು ಹೊಡ್ಕೊಂಡು ಹೋಗ್ತಾ ಇದ್ದ. AD5092 KA03 ಅದು ರಿಜಿಸ್ಟ್ರೇಷನ್ ಹಾಕೋ ಹೋಗಿದ್ದು. ಬೌಂಡಿ ಆ್ಯಂಗ್ರಿ ಚಾಮುಂಡೇಶ್ವರಿ ಬಾ ಗಾಡಿ ನಂಬರ್ ಪ್ಲೇಟ್ ಇಲ್ಲ. 51 AJ 5764 51 AJ 7564 ಕೂಡ ಮಗ. ಸುಮ್ಮನೆ ಗಾಬರಿ ಗುಡಿಸೋದು ಅಂದರೆ ಸುತ್ತಮುತ್ತ ಬಂದು ಕೆಲಸ ಮಾಡಬಾರ್ದು, ಆ ಥರ ಗಾಬರಿ ಗುಡಿಸೋದು. ಇವರೆಲ್ಲ ಬಡ್ಡೈಕ್ಲು ಫೀಲ್ಡರ್ಸ್ಗಳ. ಚಾಮುಂಡಿ ಬೆಟ್ಟದ ಬಾಲಂಗೋಚಿ. ಈ ಬೆಟ್ಟದವಲ್ಲ ಫುಟ್ಬಾಲ್ ಎಲ್ಲ ಬ್ಲಾಕ್ ಮಾಡ್ಕೊಂಡು ಒಬ್ಬರು ನಿಂತ್ಕೊಂಡಾಯ್ತು. ಅಮ್ಮ ಅದು ಯಾಕೆ ಪೋಸ್ಟ್ ಕೊಡ್ತಾ ಇದ್ದೋ ಗೊತ್ತಿಲ್ಲ. ನನ್ನ ಕಡೆಯಿಂದ ಪೋಸ್ಟ್ ಕೊಡ್ತಾನೆ ಆಯ್ತಾ. ಸಿಟಿ ಹೋಮ್ ಗಾರ್ಡ್ ಅಮ್ಮ ಆ್ಯಕ್ಚುಲಿ ಲೇಡಿ ಹೋಮ್ ಗಾರ್ಡ್. ಅವಾಗಲೇ ಸೀಲ್ ಕೊಡ್ತಾಯಿತ್ತು, ನಿಂತ್ಕೊಂಡು ಪೋಸ್ಟ್ ಕೊಡ್ತಾಯಿತ್ತು ಅಲ್ಲಿ. ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಇಲ್ಲಿ ಏನಾದ್ರು ಹಿಡಿಕ್ ಮಾಡಿದ್ರೆ ಅವ್ನು ಎದುರ್ಕೊಂಡು ಪೊಲೀಸ್ ಇದ್ದಾರೆ ಅಂತ ಎದುರ್ಕೊಂಡು ಸ್ವಲ್ಪ ಹೊಟ್ಟೋಗ್ಲಿ ಅಂತ ಎದುರಿಸೋ ಪ್ರಯತ್ನ ಮಾಡ್ಕೊ ಅಂತ ನಾನು ಅಂದ್ಕೊಳ್ತೀನಿ. ಅದು ಆ್ಯಕ್ಚುಲಿ ಇದು ಶಶಿಧರ ದೀಕ್ಷಿತ್ ಬಾಲಂಗೋಚಿ ಗೊತ್ತಾರ. ದೀಕ್ಷಿತ್ ಅಂತ ಆಟೋ ಹೋಗಿದ್ದೆ. ಆ್ಯಕ್ಚುಲಿ ದೀಕ್ಷಿತ್ ಅಂತ ಆಟೋ ಹೋಯ್ತಲ್ಲ, ಅದಕ್ಕೆ ಏನು ರಿಲೇಟೆಡ್. C7738 KA09 ಅದು. ಇಲ್ಲಿ ಆ್ಯಕ್ಚುಲಿ ಹೋಗಿದ್ದೆಲ್ಲ ಆರ್ಗನೈಸ್ ಇದು. ಯಾರೋ ಬರಲೇ ಇಲ್ಲ, ಬಂದವರೆಲ್ಲ ಒಟ್ಟಿಗೆ ಬಂದ್ಬಿಟ್ರು ಮುಂದಕ್ಕೆ ಹೋಗಲಿ ಅಂತ. ಸುರೇಶ್ ಅವರ ಬಾಲಂಗೋಚಿ ಅಂತ ಅಂದ್ಕೊಳ್ತೀನಿ. ಮೇ ಬಿ ಕುಮಾರ್ ಕೊಡ್ಸಿರೋ ಚಪ್ಪಲ್ ಅದೇ. ಆ್ಯಕ್ಚುಲಿ ಏನು ಕತೆ ಹೇಳೋ ಪ್ರಯತ್ನ ಪಟ್ಟರು ಅಂದರೆ ಐ ಬಿಲೀವ್ ಯೂಟರ್ನ್ ಖಂಡಿತ ಅದೇ ಬಿಡಿ. ಅಲ್ಲಿ ಯೂಟರ್ನ್ ಆಗ್ತಾ ಇದ್ದಾರೆ ಗಾಡಿ. ಇದು ಆಟೋ ಇದು ಯೂಟರ್ನಲ್ಲಿ ಬಂತು. ಇಲ್ಲಿ ಗ್ರೌಂಡ್ ಮೇಲೆ ಮೂವ್ ಆಗ್ತಾ ಇದೆ ಗಾಡಿ. ಇದು D346 ನಾಟ್ ಶ್ಯೂರ್. D346 ಬಿಕಾಸ್ ಗಾಡಿ ನಂಬರ್ ಕಾಣ್ತಿಲ್ಲ. ಪ್ರಕಾಶ್ ಬಾಲಂಗೋಚಿ ಮುಂದೆ ಅವಾಗವಾಗ ಕಾಣಿಸ್ಕೊಳ್ತಿರ್ತಾನೆ, ಯಾಕೆ ಅಂತ ಗೊತ್ತಿಲ್ಲ, ಕೇಳಬೇಕು ಅವನ್ನ. ಆ್ಯಕ್ಚುಲಿ ಏನು ಸ್ಟೋರಿ ಇದು ಅಂದರೆ ಯೂಟರ್ನ ಅಳುಮುಳ್ಳೆಲ್ಲ
ನಂಜನಗೂಡಲ್ಲಿ ಸಾಯಂಕಾಲ ಊಟ ಇರುತ್ತೆ. ಸೊ ನಂಜನಗೂಡಿಗೆ ಊಟಕ್ಕೆ ಹೋಗು, ಅಷ್ಟೇ ಸಿಂಪಲ್. ಅಲ್ಲಿ ಮುದುಕಿರೆಲ್ಲ ಕುತ್ಕೊಂಡಿದ್ರಲ್ಲ ಫುಟ್ಪಾತಲ್ಲಿ ಅಡ್ಡ ಕಟ್ಕೊಂಡು. ಸೊ ಅದೇನು ಕತೆ ಅಂದರೆ ಇದೇ ಥರ ವಯಸ್ಸಾಗಿರೋ ಮುದುಕಿರು ಅಲ್ಲಿರೋದು. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಊಟ ಹಾಕೊಡೋದು ನನಗೆ. ಸೊ ಇವಾಗ ಸಾಯಂಕಾಲ ಊಟ ಕೊಡೋದಿಲ್ಲ, ಊಟ ಮೈಸೂರಲ್ಲಿ ಸಿಗೋದಿಲ್ಲ. ಸಾಯಂಕಾಲ ನಂಜನಗೂಡು ದೇವಸ್ಥಾನದಲ್ಲಿ ಊಟ ಮಾಡಬೇಕು ಅನ್ನೋದ್ರೆ ಆ್ಯಟಿಟ್ಯೂಡ್ ಅದು. ಆ್ಯಕ್ಚುಲಿ ಮಧ್ಯಾಹ್ನ ಊಟ ಸಿಕ್ಕಿಲ್ಲ, ಬೆಳಿಗ್ಗೆ 50% ಊಟ, ಮಧ್ಯಾಹ್ನ 0, ಏನೂ ತಿಂದೇ ಇಲ್ಲ. ಸಾಯಂಕಾಲ ಸಿಗೋದಿಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದರೆ ಗೊತ್ತಿಲ್ಲ, ಸಿಗೋದಿಲ್ಲ ಅಂತ ನನಗೂ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಇವತ್ತು ಹೋಗಿ ಆಳು ಬುಳು ಏನೋ ನಾವು ನೋಡ್ಬಿಟ್ಟಿದ್ದೀನಿ ಮೇಲ್ಗಡೆ. ಸೊ ಹೀಗಾಗಿ ಊಟ ಕೊಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ಜೊತೆಗೆ ನಾಳೆ ಬನ್ನೂರಿಗೆ ಹೋಗೋ ಪ್ಲ್ಯಾನ್ ಇದೆಯಲ್ಲ. ಸೊ ಬನ್ನೂರಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಫಿಸಿಕಲಿ ವೀಕ್ ಮಾಡೋದಕ್ಕೋಸ್ಕರ ಸಿಕ್ಕಾಪಟ್ಟೆ ಎಫರ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹೀಗಾಗಿ ಏನು ಕೊಡೋದಿಲ್ಲ ಅಂತ ಅಂದ್ಕೊಳ್ತೀನಿ. ಸುತ ಕೊಡೋದು ಯೂರಿನ್ ಫಾರ್ಮುಲಾ ಆ್ಯಕ್ಚುಲಿ ತೋರಿಸಿದೆ ಬಿಟ್ಟಿದ್ರೆ ಯೂರಿನ್ ಫಾರ್ಮುಲಾ ಮತ್ತೆ ಹಿಂದಕ್ಕೆ ಬಾಲಿಗೆ ಅಂತ. ಆ್ಯಕ್ಚುಲಿ ಆ ವ್ಯಕ್ತಿ ಕಾಣಿಸ್ಕೊಂಡಲ್ಲ ಯೂರಿನ್ ಅವನು ಕಡ್ಕೊಳ್ಳೋ ರಮೇಶ್ ಪಲಂಗುಚ್ಚಿ. ಓಕೆ ಇಂಡಿಯಾ ಬೆಟ್ಟಕ್ಕೆ ಬಾ ಅಂತ ಅದು ಡ್ಯೂಕ್ ಗಾಡಿ ಬಂದಮೇಲೆ ಬೆಟ್ಟಕ್ಕೆ ಬಾ, ಬೈಕ್ ಸಿಕ್ಕಿದ್ಮೇಲೆ ಬೆಟ್ಟಕ್ಕೆ ಬಾ ಅಂತ. ಇದು ಪ್ರಕಾಶ್ ಬಾಲಂಗುಚ್ಚಿ ಇವನು. ಬಂದರೆ ಫುಲ್ ಶೈನ್ ಆಗೋತಿ ಅಲ್ಲಿ ಅಂತ ಮಿಂಚಿಸೋಗ್ಬಿಡ್ತೀವಿ ಅಲ್ಲಿ ಫ್ಯಾಮಿಲಿ ಸಮೇತ ಅಂತ. ಎಲ್ಲ ಹೆಲ್ಮೆಟ್ ಆನ್ ಮಾಡ್ಕೊಂಡಿರೋದು. ಗಾಡಿ ನಂಬರ್ ಪ್ಲೇಟ್ ಇಲ್ಲ. W4431 ಒಡೆಯರ್ಸ್ ನೆಟ್ವರ್ಕು. ಆ್ಯಕ್ಚುಲಿ ಥರ್ಟನಿಂಗ್ ಅದು ಹೆಡ್ಲೈಟ್ ಬಿಟ್ಟಾಗ ಹುಡುಗರು ಮುಖ ಫೋಕಸ್ ಆಗೋದಿಲ್ಲ, ಅದಕ್ಕೋಸ್ಕರ ಅವನು ಇದ್ಬಿಟ್ಟಿದ್ದು ಗಾಡಿ ಹೆಡ್ಲೈಟ್ ಬಿಟ್ಟಿದ್ದು ಆನ್ ಮಾಡಿದ್ದು. ಇವ್ರ ದೋಷ ನಿಂತ್ಕೊಂಡಿದ್ದು ಮುಂದೆ ಹೋದರು. KA03ME 7384 ಕಣ್ಣಿಗೆ ಹೆಡ್ಲೈಟ್ ಬಿಡೋದಷ್ಟೆಲ್ಲ ಕ್ಯಾಮ್ರಾಗೆ ಹೆಡ್ಲೈಟ್ ಬಿಡ್ತಾ ಇರೋದು ಅವರು. ಅಂದರೆ ಒಡೆಯರ್ ಫ್ಯಾಮಿಲಿಯವರು ಡಿಫೆಂಡ್ ಮಾಡ್ತೀವಿ ಅವ್ರನ್ನ ಅಂತ ಸಖತ್ ಸಿಂಪಲ್ ಸ್ಟ್ರಾಟಜಿ ಇದು. ಟ್ರಾಫಿಕ್ ಪೊಲೀಸ್ ಅದಕ್ಕೆ ನಿಂತಿರೋದು. W ಸೀರೀಸ್ ಇದುವೆ 45W1743. ಆ್ಯಕ್ಚುಲಿ ಈ ಗಾಡಿ ಅವನದಲ್ಲ, ಇಲ್ಲೊಬ್ಬ ಒಂದು ಬಾಟ್ಲ ನೀರು ಇಟ್ಕೊಂಡು ಇಲ್ಲೊಬ್ಬ ಬೆಳೆಸ್ಕೋಕೆ ಹೋಗ್ಬಾರ್ದಂತೆ ಹೆಲ್ಮೆಟ್ ಹಿಡ್ಕೊಂಡು ಹೊಡೆಯೋ ಇದು ಅದು ಪ್ಲ್ಯಾನ್ ಅದು. ಇವನವನಲ್ಲ ಹೇಮಂತ್ ಶ್ರುತಗಂಡ ಅಭಿ ಹೇಮಂತ್, ಅವನ ಬಾಲಂಗುಚ್ಚಿಗಳವರು. ತಮಿಳ್ ಮಾತಾಡ್ತಾನೆ ಗುರು, ನಾವು ತಮಿಳಿಯನ್ ನಾನು ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾತಾಡ್ತಿರೋದಮ್ಮ. ಇಲ್ಲ ಜನಗಳೆಲ್ಲ ತಂದುಬಿಡ್ತಾನಲ್ಲ ಕರಗಳು, ಅವನೇ ಅದು. ಕುಬ್ದ ಮತ್ತು ಕಂದ ಬಾಲಂಗುಚ್ಚಿಗಳು. ಆಟೋ ರಿಕ್ಷಾ ಆಟಿಟ್ಯೂಡ್ ಬೇರೆ. ಇವತ್ತು ಬರೀ ಕುಮದಳ ಕಂದನದ ಹಾವಳಿ, ಹೆವಿ ಅಂದರೆ ಹೆವಿ ಹಾವಳಿ. ಯಾವುದೇ ಇರಬೇಕು. KA09EU 4594 ನೋಡೋದಕ್ಕೆ ಸ್ವಲ್ಪ ಶರಣನ್ ಥರ ಇದ್ದಾನೆ. ಇನ್ನೊಬ್ಬ ಕುಮದಳ ಕಂದನ ಬಾಲಂಗುಚ್ಚಿ. ಇವತ್ತೆಲ್ಲ ಬರೀ ಕುಮದಳ ಕಂದನ ಬಾಲಂಗುಚ್ಚಿಗಳದ್ದು ಹೆವಿ ಹಾವಳಿ. ಬೆಳಿಗ್ಗೆ ಅಂದೂ ಹೆವಿ ಹಾವಳಿ. ಇವತ್ತು 2ನೇ ತಾರೀಕು. ಲಕ್ಷ್ಮಮ್ಮ ಅವರ ಪೊಸಿಷನ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅವಿಶ್. ಅದಕ್ಕೋಸ್ಕರ ಅವಿಶ್ ಅವ್ವ ಎರಡು ಬರುತ್ತಲ್ಲ, ಸೊ ಅವನ ಲೆಗೇಸಿಯನ್ನು ಇವರು ಕುಮದಳ ಕಂದ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ. ಅದಕ್ಕೋಸ್ಕರ ಅವನ ಹೆಸರಲ್ಲಿ ಇವತ್ತು ಬೆಳಗ್ಗೆಯಿಂದ ತೊಂದರೆ ಕೊಡ್ತಾ ಇರೋದು. ಪ್ಯಾಲೇಸ್ ಹೋಂಡಾ ಗಾಡಿ ಅದು, ಅಂದರೆ ಪ್ಯಾಲೇಸ್ ಹೋಂಡಾಯಿಂದ ತೊಗೊಂಡಿರೋ ಗಾಡಿ ಅದು. ಅದು ಹುಟ್ಟಾಕಿ ಈಗ 1ನೇ ತಿಂಗಳಲ್ಲಿ ಬರ್ತಿರೋದು. ಹೌದು, ಕೈ ತೋರಿಸ್ತಾ ಇರೋದು ಕಿಶೋರ್ ಸರ್ಜಾ ಕೈ.
ಕಾಂಗ್ರೆಸ್ ಕೂಡ ಆಗುತ್ತೆ ಅದು. ವಿಡಿಯೋ ಕವರ್ ಮಾಡಲಿ ಅಂತ ಬೇಗ ಬರುತ್ತೆ ಬ್ಯಾಟ್ ಕುಟ್ಕೊಂಡು ಸೌಂಡ್ ಮಾಡ್ಕೊಂಡು ಬಂದಿದ್ದೀವಿ ಬಡ್ಡಿ ಮಕ್ಕಳು. ಕೋಚಿಗಳು ಆ್ಯಕ್ಚುಲಿ ಯುವಮ್ಮ ಹೇಳಲ್ಲ, ಇದು ಪ್ರಕಾಶ್ ಅವರ ತಾಯಿದ್ರಲ್ಲ ಡಿಟೋ ಹಂಗಿದ್ದಾಳೆ ನೋಡೋಕೆ ಯುವಮ್ಮ. ಕರ್ನಾಟಕ ಟೂರಿಸಂ. $55W6757. ಇನ್ಫ್ಯಾಕ್ಟ್ ಅವಾಗ ನನಗೆ $100 ಕೊಡಲಿಲ್ಲ. ಅವತ್ತು ಪ್ರಿಂಟೌಟಿಗೆ ಕೇಳಿದೆ, ಊಟನೂ ಮಾಡಿರಲಿಲ್ಲ. $100 ಕೇಳಿದೆ, ಕೊಡಲಿಲ್ಲ. ಏನು ಹೇಳಿಲ್ಲ ಅಂದರೆ ದುಡ್ಡು ತಂದಿಲ್ಲ ಅಂದರೆ UPI ಪೇಮೆಂಟ್ ಮಾಡಿ ಅಂದರೆ. ಇಲ್ಲಿ UPI ಈಗ ಮೊಬೈಲು ತಂದಿಲ್ಲ ಅಂದ. ಸರಿ ಬಿಡಪ್ಪ ಅನ್ನಿಸ್ತು ಅದು. ಭಾಳ ಇಂಟೆನ್ಷನ್ ಇದ್ದರೆ ಮೊಬೈಲ್ ನಂಬರ್ ತೊಗೊಂಡೋಗಿ UPI ಪೇಮೆಂಟ್ ಆರಾಮ್ಸೆ ಮಾಡ್ಬೋದಿತ್ತು. ಅವ್ನು ಮಾಡಲ್ಲ ಅಂತ ಗೊತ್ತಾಯಿತು. ಸುಧಾದೆ ಇನ್ನೊಂದು ಜುಪಿಟರ್ ತೋರಿಸಿದ್ನಲ್ಲ, ಅವನು ಪಾರ್ಕಲ್ಲಿ ವಾಕಿಂಗ್ ಬರ್ತಾಯಿದ್ದ. ಒಳ್ಳೆ ಡಾನ್ ನಡೆದ ನಡೀತಾನೆ. ಒಂದು ಸ್ಟೈಲ್ ನೋಡಬೇಕಿದ್ದು ಬಂದ. ಈಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ. ಆಕಾಶ ನೋಡ್ಕೊಂಡು ಆ ಕಡೆ ಈ ಕಡೆ ಕೈ ಆಡ್ಕೊಂಡು ಕಾಲರೆಲ್ಲ ಮೇಲಕ್ಕೆ ಎತ್ಕೊಂಡು ಒಳ್ಳೆ ಡಾನ್ ಹೋದಂಗೆ ಹೋಗ್ತಾನೆ. ಅದು ನಡೆಯೋ ಸ್ಟೈಲೇ ಡಿಫಾಲ್ಟ್ ಸ್ಟೈಲೇ ಅದು. ತುಂಬ ದಿನ ಹಂಗೆ ಓಡಾಡ್ತಿದ್ದ. ಈಗ ರೀಸೆಂಟಾಗಿ ಏನೋ ಸರಿಯಾಗಿ ನಾರ್ಮಲ್ ಟ್ರ್ಯಾಕಿಗೆ ಬಂದವನೇ. ಇಲ್ಲಿ ಒಳ್ಳೆ ಇನ್ಕಮ್ ಗುರು. ಅಲ್ಲಿ ಆ್ಯಕ್ಚುಲಿ ದುಡ್ಡು ಕೊಡ್ತಾಯಿತ್ತು ಅಮ್ಮಂಗೆ. ಹೋಗಿ ಬಂದು ಮೂಗಿ ಕೆಣ್ಕೊಂಡಾಗೆ ನನ್ನ ಕಣ್ಣೆದುರಿಗೆ ಕೊಡ್ತಾರೆ ಗುರು. ಕಣ್ಣೆದುರಿಗೆ ಕೊಡ್ತಾರೆ. ಈಗ ಅವ್ನು ಕೊಟ್ಟ ಅಲ್ವಾ ಲೈಟಲ್ಲಿ ಫೋಕಸ್ ಆಗಿದೆ ಇಲ್ವಾ, ಅಲ್ಲಿ ದಡಿಮೆ ಒಬ್ಳು ಆ್ಯಕ್ಚುಲಿ ಒಂದು ಸರಿ ಕವರ್ ಮಾಡಿದ್ದೆ ನಾನು. ಇದು ಇರುವೆಗಳಿಗೆ ಊಟ ಆಗ್ತಾಯಿಲ್ಲ. ನಾನು ಕೂತಿದ್ದಲ್ಲ ಮರ, ಅದ್ರ ಪಕ್ಕದಲ್ಲೇ ಬಂದು ಇರುವೆಗಳಿಗೆ ಊಟ ಆಗ್ತಾಯಿರಲಿಲ್ಲ. ಸೊ ಆಯಮ್ಮ ಈ ಹುಡುಗನಿಗೆ ಇಲ್ಲಿ ಕಬ್ಬಿನಲ್ಲಿ ಕುಡ್ಕೊಂಬತ್ತವನಲ್ಲ, ಈ ಹುಡುಗನಿಗೆ $10 ಕೊಡ್ತಾಳೆ. ಚಾಕ್ಲೇಟ್ ತಿನ್ನು ಅಂತ. $10 ಗೊತ್ತಿಲ್ಲ, ಒಟ್ಟಲ್ಲಿ ದುಡ್ಡು ಕೊಡ್ತಾಳೆ. ಚಾಕ್ಲೇಟ್ ತಿನ್ನು ಅಂತ. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ನನಗೆ ನಾನೇ ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿದ್ದೆ. ಕಾಫಿ ಕುಡಿಯೋಕ್ಕೆ $10 ಕಳಿಸಿ, ನನ್ನ ಹತ್ರ $4 ಟೋಕನ್ ಐತೆ, ಒಂದು ಟೀ ಕುಡಿತೀನಿ ಅಂತ. ಸೊ ನನಗೆ ಟೀ ಕುಡಿಯೋಕ್ಕೂ ದುಡ್ಡು ಕೊಟ್ಟಿಲ್ಲ, ಯಾವುದಕ್ಕೂ ದುಡ್ಡು ಕೊಡಲಿಲ್ಲ. ಸೊ ಅದಕ್ಕೆ ಏನು ಇಲ್ಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂದರೆ, ದೇವ್ರ ಹೆಸರಲ್ಲಿ ನಿನಗೆ ದುಡ್ಡು ಕೊಡ್ತಾರೆ, ನೀನು ದೇವರು ವರ್ಷಿಪ್ ಮಾಡಬೇಕು ಅಂತ. ಒಡೆಯರ್ಸ್ ವರ್ಷಿಪ್. ನೀ ದೇವ್ರು ಮಾಡು, ದೇವ್ರಿಗೆ ಕೈ ಮುಗಿ, ದೇವ್ರನ್ನ ಬೇಡ್ಕೊ, ದುಡ್ಡು ಸಿಗುತ್ತೆ ಅಂತ ಇವರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಷ್ಟೇ. ಸುಮ್ಮನೆ ಇದೆಲ್ಲ ದಾರಿ ಹೋಕರು ಇವರೆಲ್ಲ. ಒಡೆಯರ್ ನೆಟ್ವರ್ಕಿಗೆ ಸೇರಿದ ದಾರಿ ಹೋಕರು, ದಸರಾ ದಾರಿ ಹೋಕರು ಮತ್ತು ರಾಜೇಶ್ ಆಳುಮುಳೆ ಒಡೆಯರ್ಗೆ ಸಂಬಂಧಪಟ್ಟ ಟೈಟಲ್ ಥೀಮ್ಗಳನ್ನೇ ಇವರು ಫಾಲೋ ಮಾಡ್ತಾ ಇರೋದು. ಅದ್ರ ಮುಖಾಂತರ ಆ್ಯಟಿಟ್ಯೂಡ್ ಫಾರ್ಮುಲಾ, ಆ್ಯಟಿಟ್ಯೂಡ್ ಮುಖಾಂತರ ಹೇಳೋಕೆ ಕೊಟ್ಟಿದ್ದು ಅದು. ಅಂದರೆ ದೇವ್ರು ಮಾಡೋ ದುಡ್ಡು ಸಿಗುತ್ತೆ ಅಷ್ಟೇ. ಅಂದರೆ ದೇವಸ್ಥಾನದನು ಅಂತ ಹೇಳ್ಕೊ ದುಡ್ಡು ಕೊಡ್ತಾರೆ ಅಂತ. ಆ್ಯಕ್ಚುಲಿ ನನಗೆ ಬಾಯ್ಬಿಟ್ಟು ಇವ್ರು ಕೂಡ ಹೇಳಿದ್ರು. ಅವ್ರ ಹೆಸರೇನೋ ಮಂಜುನಾಥ್ ಇದ್ದಾರಲ್ಲ ಓನರ್ ಇದ್ರದ್ದು. ಅವ್ನು ಹೇಳ್ದ, ಅವತ್ತು ಯಾರೊಬ್ರು ಅಡುಗೆ ಮಾಡೋಕ್ಕೆ ಬಂದಿದ್ರು ಇಲ್ಲಿ ಸಾಯಂಕಾಲದತ್ತು. ಅವಾಗ ಅಡುಗೆ ಮಾಡೋಕ್ಕೆ ಜಾಗ ಕೇಳ್ತಾ ಇದ್ದಾರೆ ಅಂದೆ. ಅದಕ್ಕೆ ಕೊಡ್ರಿ ಜೊತೆಗೆ ಇಲ್ಲೇ ಎಲ್ಲರೂ ಒಂದು ಕಡೆ ತೋರಿಸಿ ಹೇಳಿ ಅಡುಗೆ ಮಾಡ್ಕೊಳ್ಳಿ, ನೀವು ಒಂದು $50 ಇಸ್ಕೊಳ್ಳಿ ಜೊತೆಗೆ ಅಂತ ಹೇಳ್ದ. ಅಂದರೆ ದುಡ್ಡು ಇಸ್ಕೊಳ್ಳಿ ಅಂತ ಅವನೇ ಬಾಯ್ಬಿಟ್ಟು ಹೇಳ್ದ ನನಗೆ. ನಾನು ಮುಂದೆ ಹೋಗಲಿಲ್ಲ. ಅಂದರೆ ಅವರು ಅಡುಗೆ ಮಾಡೋಕ್ಕೂ ಜಾಗ ಬಿಡಲಿಲ್ಲ. ಜಾಗದ ಬಗ್ಗೆ ಅಡುಗೆ ಮಾಡೋಕ್ಕೆ ಹೇಳಿದ್ರು, ಮಾಡ್ಕೊಳ್ಳಿ ಇಲ್ಲಿ ಅಂತ ಹೇಳಿದೆ. ಆದರೆ ಅವರು ಹೊರಗಡೆ ಅಡುಗೆ ಮಾಡಿದ್ರು. ಆ್ಯಕ್ಚುಲಿ ಅವತ್ತು ಒಳಗಡೆ ಅಡುಗೆ ಮಾಡಲಿಲ್ಲ, ಆದರೆ ಊಟ ಒಳಗಡೆ ಮಾಡಿದ್ರು. ಆದರೆ ನಾನು ದುಡ್ಡು ಗಿಡ ಕೇಳೋಕೆ ಹೋಗಿಲ್ಲ. ನಾನು ಅಷ್ಟಿಗೆ ಡಿಸ್ಪ್ಯಾಚ್ ಮಾಡ್ಬಿಟ್ಟು ಸುಮ್ಮನೆ ಆಗೋದೆ, ತಲೆ ಕೆಡಿಸ್ಕೊಳ್ಳಿಲ್ಲ, ಬಿಟ್ಬಿಟ್ಟು ಸುಮ್ಮನೆ ಆಗೋದೆ. ಮತ್ತು ಸುಮಾರು ಜನ ನೀವು ದೇವಸ್ಥಾನದವ್ರು ಅಂತ ಕೇಳಿದಾಗಲೂ ನಾನು ಇಲ್ಲ ಅಂತಲೇ ಹೇಳಿದ್ದು. ನಾನು ದೇವಸ್ಥಾನದಲ್ಲಿ ಇರ್ತೀನಿ, ಇಲ್ಲೇ ಸಾಯಂಕಾಲ ಮಲಗ್ತೀನಿ ನಾನು ಅಂತ ಹೇಳಿದ್ದೀನಿ ಹೊರತು ದೇವಸ್ಥಾನದವನು ಅಂತ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. $1 ಕೂಡ ದೇವಸ್ಥಾನದವನು ಅಂತ ಹೇಳ್ಕೊಂಡು $10 ಇರಲಿ, ಒಂದೇ $1 ಕಾಯಿನ್ ಕೂಡ ನಾನು ದೇವಸ್ಥಾನದವನು ಅಂತ ಹೇಳ್ಕೊಂಡು ಈಸ್ಕೊಂಡಿಲ್ಲ. ಅದಕ್ಕೆ ನಾನು ಮಲಗೋ ಜಾಗದಲ್ಲಿ $10 ಇಟ್ಟಿದ್ರು. ಅದು ಆ್ಯಕ್ಚುಲಿ ನನಗೆ ಇಟ್ಟಿದ್ದಾರೆ ಅಂತ ಅಂದ್ಕೊಂಡು ಎತ್ಕೊಂಡೆ. ಅರ್ಧ ಹಾಕಿದ್ದೀನಿ. ಆ್ಯಕ್ಚುಲಿ ಅರ್ಧ ಹಾಕೋದನ್ನು ಸೋಷಿಯಲ್ ಮೀಡಿಯಾದ ಅಪ್ಲೋಡ್ ಮಾಡಿದೆ ಅವತ್ತು. KA9 HV1945 ಕತೆ ಹೊಡಿತಾರೆ ಹುಡುಗರು. ಇಲ್ಲಿ ಮುಂದೆ ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಕೂತ್ಕೊಂಡು ಸಾಯ್ತಾ ಇದ್ದಾರೆ ಒಂದೇ ಸಮ. ಅದು ಆ್ಯಕ್ಚುಲಿ ಹೈಂಡೈ ಕಾರಲ್ಲಿ ಬಂದವರು ಅವರು. i10 ಇರಬೇಕು ಅನಿಸುತ್ತೆ, i10 ಇಯರ್ಸ್ ಇರಬೇಕು. ಅದು ನಾಟ್ ಶೋರ್, ಹತ್ರಕ್ಕೆ ನೋಡಿಲ್ಲ. ಅದ್ರಲ್ಲಿ ಬಂದವರು ಸಾಯ್ತಾವ್ರು ಒಂದೇ ಸಮ ಕೈ ಅಂದ್ಕೊಂಡು.
ये जल्दी मत पकड़ जाए Yeah.